ಆಡಿಯೋ ಪುಸ್ತಕ ನೀ ಹಿಂಗ ನೋಡಬ್ಯಾಡ ನನ್ನ. ಲೇಖಕರು ರವಿ ಬೆಳಗೆರೆ. ನಿರ್ಮಾಣ ಧ್ವನಿಧಾರೆ ಮೀಡಿಯಾ. ಧ್ವನಿಸುವ ಅಕ್ಷರಲೋಕ. ಇನ್ನು 3 ವರ್ಷ ಶ್ರಾವಣಿ ನನ್ನ ತೆಕ್ಕೆಲಿರ್ತಾಳೆ. ಇರ್ಲೇಬೇಕು. ಒಬ್ಬ ಹುಡುಗಿನ ಪಟಾಯಿಸೋಕೆ 3 ವರ್ಷ ಬೇಕಾ? ಬುಲ್ಶೆಟ್. ಫೈನಲ್ ಇಯರ್ ಡಿಗ್ರಿ ಪರೀಕ್ಷೆ ಮುಗಿದ ದಿನ ನಾನು ಶ್ರಾವಣಿ ನಿಮ್ಗೆ ಸೀಸರ್ ಕ್ಯಾಸಲ್ ಹೋಟೆಲ್ ಅಲ್ಲಿ 9ನೇ ಮಹಡಿಯಲ್ಲಿರೋ ಟೆರೇಸ್ ಗಾರ್ಡನ್ ನಲ್ಲಿ ಪಾರ್ಟಿ ಕೊಡ್ತೀವಿ. ಅವತ್ತು ಐ ಲವ್ ಶಿಶಿರ್ ಅಂತ ಅವಳ ಬಾಯಲ್ಲೇ ಹೇಳಿಸ್ತೀನಿ. ಚೆಕ್ ಅ ಬೆಟ್. ಅಕಸ್ಮಾತ್ ನಾನ್ ಸೋತ್ರೆ ಹೋಟೆಲ್ನ 9ನೇ ಮಹಡಿ ಮೇಲಿಂದ ಬಿದ್ದು ಪ್ರಾಣ ಕಳ್ಕೊತೀನಿ. ಗೆದ್ಬಿಟ್ರೆ ನೀನು ಇದಕ್ಕಿಂತ ದೊಡ್ಡದೊಂದು ಬೆಟ್ ಕಟ್ಟೋಕ್ ರೆಡಿ ಆಗ್ಬೇಕು. ಓಕೆ? ಕೇಳಿದ ಶಿಶಿರಚಂದ್ರ. ಆಕಾಶದಲ್ಲಿ ಅದೆಲ್ಲಿಂದಲೋ ಬಂದ ಮೋಡಗಳು ಒಂದೆಡೆ ಜಮೆಯಾಗತೊಡಗಿದವು. ಅವನ ಗೆಳೆಯರಿಬ್ಬರು ಅದೇಕೋ ಕೊಂಚ ದಿಗಿಲುಗೊಂಡ ಕಣ್ಣುಗಳಲ್ಲಿ ಶಿಶಿರ್ನನ್ನೇ ನೋಡುತ್ತಿದ್ದರು. ಶಿಶಿರ್ ಹೊಸ ಸಿಗರೇಟಿಗೆ ಬೆಂಕಿ ಕೊಟ್ಟು ನಗತೊಡಗಿದ. ಹಾರ್ಡಿ ಜೇಮ್ಸ್ ಕಾಲೇಜಿನ ಎದುರಿಗಿದ್ದ ಪುಟ್ಟ ಇರಾನಿ ಹೋಟೆಲಿನ ಮೂಲೆಯಲ್ಲಿ ಆ 3 ಗೆಳೆಯರು ಆಗಷ್ಟೇ ಅರ್ಧರ್ಧ ಟೀ ಕುಡಿದು ಕುಳಿತಿದ್ದರು. ಮಧ್ಯಾಹ್ನದ 1 ಗಂಟೆ ಸಮಯ. ಹೋಟೆಲು ಹೆಚ್ಚು ಕಡಿಮೆ ಖಾಲಿ ಇತ್ತು. ಆಗಷ್ಟೇ ಕಾಲೇಜು ಆರಂಭಗೊಂಡಿದ್ರಿಂದ ವಿದ್ಯಾರ್ಥಿಗಳ ಕ್ರೌಡೆಲ್ಲ ಕಾಲೇಜಿನ ಕ್ಯಾಂಪಸ್ಸಿನಲ್ಲೇ ಗುಮಿಗೂಡಿತ್ತು. ಇರಾನಿ ಚಾಯ್ ಹೋಟೆಲಿಗೆ ಗಿರಾಕಿ ಸೃಷ್ಟಿಯಾಗೋದೇನಿದ್ರೂ ಅಕ್ಟೋಬರ್ ರಜೆಯ ನಂತರವೇ. ಆದರೆ ಶಿಶಿರ್ ಕಾಲೇಜಿನ ಕದ ತೆರೆದ ದಿನದಿಂದಲೇ ಇರಾನಿ ಚಾಯ್ ಅಂಗಡಿಯ ಆ ಮೂಲೆ ಟೇಬಲ್ಲಿನ ಎದುರು ಸ್ಥಾಪಿತನಾಗ್ತಾನೆ. ಅವನಿಗದು ರೂಢಿ. ಕೈಯಲ್ಲಿ ಉರಿದು ಬೂದಿಯಾಗುತ್ತಿರುವ ಕಿಂಗ್ ಸಿಗರೇಟು, ಅರ್ಧ ಗಂಟೆಗೊಂದು ಅರ್ಧ ಕಪ್ಪು ಚಹಾ. ಅವನ ಗರುಡ ಕಣ್ಣು ಹೋಟೆಲಿನ ಕಿಟಕಿಯಿಂದಾಚೆಗೆ ಕಾಣುವ ರಸ್ತೆಗೆ ನೆಟ್ಟಿರುತ್ತವೆ. ಹುಡುಗಿಯರನ್ನ ಸುಮ್ಮನೆ ದಿಟ್ಟಿಸುತ್ತಾನೆ. ಯಾವುದೋ ಹುಡುಗಿಯೊಂದರ ಮುಖದ ಮೇಲೆ 1-2 ಕ್ಷಣದ ಮಟ್ಟಿಗೆ ಕಣ್ಣು ನಿಂತಂತಾಗುತ್ತವೆ. ನಾಟ್ ವರ್ತ್ ಅಂತ ತನ್ನೊಳಗೆ ತಾನೇ ಉದ್ಗರಿಸಿಕೊಂಡು ಸಿಗರೇಟಿನ ಹೊಗೆ ಜಗ್ಗುತ್ತಾನೆ. ಅವನು ಮತ್ತೆ ಆ ಹುಡುಗಿಯನ್ನ ತಿರುಗಿ ಕೂಡ ನೋಡೋದಿಲ್ಲ. ಆದರೆ ಶ್ರಾವಣಿಯ ವಿಷಯದಲ್ಲಿ ಹಾಗಾಗ್ಲಿಲ್ಲ. ಶ್ರಾವಣಿ ಅನ್ನೋ ಹೆಸರೇ ಅದ್ಭುತವಾಗಿದೆ. ಒಬ್ಬ ಜೀನಿಯಸ್ ಆದ ಕಲಾವಿದ ಒಬ್ನು 2 ಸ್ಟ್ರೋಕ್ ಅಲ್ಲಿ ಮುಗಿಸಿ ಎದುರುಗಿಟ್ಟಿರೋ ಚಿತ್ರ ಇದ್ದಾಗಿದ್ದಾಳೆ. ಹೋದ್ ವರ್ಷ ಇವಳು ನಮ್ ಕಾಲೇಜಲ್ಲೇ ಇದ್ಲಾ? ಹೌಕಮ್ ನಾನ್ ನೋಡ್ಲೇ ಇಲ್ಲ. ಇಷ್ಟು ದಿನ ಸಣ್ಣ ಪುಟ್ಟ ಬೆಟ್ ಕಟ್ಟಿ ಗೆದ್ದು ಬೋರ್ ಆಗಿ ಹೋಗಿದೆ ಫ್ರೆಂಡ್ಸ್. ಇವತ್ತಿಂದ ಹೊಸ ಬೆಟ್. 3 ವರ್ಷದಲ್ಲಿ ಶ್ರಾವಣಿ ನನ್ ತೆಕ್ಕೆಲಿರ್ಬೇಕು ಅಂದವನೇ ಗಂಟಲಿಗಿಳಿದಿದ್ದ ಸಿಗರೇಟಿನ ಹೊಗೆಯನ್ನ ಆಚೆಗೆ ನೂಕಿ ಕೊನೆಯ ಗುಕ್ಕಿನ ಚಹಾ ಕುಡಿದು ಮುಗಿಸಿ ಮೇಲೆದ್ದ. ಅವನ ಜೀನ್ಸ್ ಪ್ಯಾಂಟಿನ ಜೇಬು ಹರಿದಿತ್ತು. ಅವನಿಗದು ದೊಡ್ಡ ಸಂಗತಿಯೇ ಅಲ್ಲ. ಬೆಟ್ ಕಟ್ಟಿದರೆ ನಾಳೆ ಬೆಳಗ್ಗೆ ಇಡೀ ಹಾರ್ಡಿ ಜೇಮ್ಸ್ ಕಾಲೇಜಿನಲ್ಲಿ ಯಾರೂ ಧರಿಸಲು ಸಾಧ್ಯವಿರದಂತಹ ಅದ್ಭುತವಾದ ದುಬಾರಿಯಾದ ಜೀನ್ಸ್ ಪ್ಯಾಂಟ್ ಹಾಕಿಕೊಂಡು ಬರಬಲ್ಲ. ಅದು ಕಡ ತಂದದ್ದಲ್ಲ, ಮತ್ಯಾರೋ ಹಾಕಿಬಿಟ್ಟದ್ದಲ್ಲ, ಹೊಸದು. ಅವನು ಬೆಟ್ ಕಟ್ಟಿದರೆ ಆ ವರ್ಷ ಇಡೀ ಕಾಲೇಜಿಗೆ ಮೊದಲಿಗನಾಗಿ ಉಳಿದೆಲ್ಲರಿಗಿಂತ ಹೆಚ್ಚಿನ ಮಾರ್ಕ್ಸ್ ತರಬಲ್ಲ. ಶಿಶಿರ್ 6 ದಿನ ಕಾಲೇಜಿನ ಗೋಡೆ ಮೇಲೆ ಕೈ ಕಟ್ಟಿಕೊಂಡು ಕುಳಿತವನು ಒಂದೇ ಒಂದು ಕ್ಷಣದ ಮಟ್ಟಿಗೂ ನಿದ್ದೆ ಮಾಡದೆ, ತೂಕಡಿಸದೆ, ಸುಮ್ಮನೆ ಕಾಲೇಜಿನ ಕಾಂಪೌಂಡ್ ಗೋಡೆ ಮೇಲೆ ಅಂಗಾತ ಮಲಗಿ ಬೆನ್ನೂ ಕೂಡ ಬಂಡೆಗೆ ತಾಕಿಸದೆ ಬೆಟ್ ಗೆದ್ದದ್ದನ್ನ ಯಾರೂ ಮರೆತಿಲ್ಲ. ಅವನು ಶ್ರಾವಣಿಯ ಬಗ್ಗೆ ಹಾಗೆ ಮಾತನಾಡಿದಾಗ ಅವರಿಬ್ಬರು ಗೆಳೆಯರಿಗೆ ದಿಗಿಲಾದದ್ದೇ ಆ ಕಾರಣಕ್ಕೆ. ಅವರ ಹೆಸರು ನಿಖಿಲ್ ಮತ್ತು ಚಿರಂತ್. ಬಿಡ್ರೋ, ದಿನಾ ಕಾಲೇಜ್ಗೆ ಹೋಗಿ ಹಗಲು ರಾತ್ರಿ ಓದಿ ಯಾವನು ಉದ್ಧಾರ ಆಗಿದ್ದಾನೆ ಎಂಬ ಶಿಶಿರ್ನ ಸಿದ್ಧಾಂತಕ್ಕೆ ಬಿದ್ದು ದಿನಗಟ್ಟಲೆ ತಿಂಗಳುಗಟ್ಟಲೆ ಕಾಲೇಜು ತಪ್ಪಿಸಿದವರು ಇಬ್ಬರೂ ಶ್ರೀಮಂತರ ಮಕ್ಕಳೇ. ಹಾರ್ಡಿ ಜೇಮ್ಸ್ ಕಾಲೇಜಿನಲ್ಲಿ ಬಡವರ ಮಕ್ಕಳೆಲ್ಲಿದ್ದಾರೆ? ಒಬ್ಬ ಶಿಶಿರನ ಹೊರತು. ಅವನ ತಂದೆ ಯಾರು ಅಂತಲೇ ಯಾರಿಗೂ ಗೊತ್ತಿರಲಿಲ್ಲ. ಪಿಯುಸಿಗೆ ಸೇರಿಕೊಳ್ಳುವ ದಿನ ಕಾಲೇಜಿನ ಎಲ್ಲ ವಿದ್ಯಾರ್ಥಿನಿಯರ ಜೊತೆಲೂ ಅವರವರ ತಂದೆ ತಾಯಿ ಬಂದಿದ್ರು. ಶಿಶಿರಚಂದ್ರ ಮಾತ್ರ ಒಬ್ಬಂಟಿಯಾಗಿ ಬಂದಿದ್ದ. ಮಾರ್ಕ್ಸ್ ಕಾರ್ಡ್ ಪ್ರಿನ್ಸಿಪಾಲರ ಎದುರಿಗಿಟ್ಟು ಏನೊಂದು ಮಾತನಾಡದೆ ಸುಮ್ಮನೆ ನಿಂತಿದ್ದ. ನಿನ್ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಅಲ್ಲಿ
ಒಂದು ಸಲ ಮಾರ್ಕ್ಸ್ ಕಾರ್ಡ್ ನೋಡಿದ ಪ್ರಿನ್ಸಿಪಾಲರ ಕಣ್ಣಲ್ಲಿ ಮೆಚ್ಚುಗೆಯಂಥದೊಂದು ಮಿನುಗಿ ಮಾಯವಾಗಿತ್ತು. ಅವರು ಶಿಶಿರ್ನ ಅಪ್ಲಿಕೇಶನ್ ಫಾರ್ಮ್ ನೋಡಿ ಕೊಂಚ ಹೊತ್ತು ಯಾವುದೋ ಚಿಂತೆಯಲ್ಲಿ, ನಿರ್ಧಾರಕ್ಕೆ ಬರಲಾಗದಂತಹ ಗಲಿಬಿಲಿಯಲ್ಲಿ ಮುಳುಗಿದ್ದಂತೆ ಕುಳಿತ ಕುರ್ಚಿಯಲ್ಲೇ ಅಸಹನೆಯಿಂದ ಹಂದಾಡಿದ್ರು. ತಂದೆಯ ಹೆಸರು ಬರೆಯಬೇಕಾದ ಜಾಗದಲ್ಲಿ ಅವನು ನಾಟ್ ನೋನ್ ಅಂತ ಬರೆದಿದ್ದ. ಜಾತಿಯ ಹೆಸರು ಬರೆಯಬೇಕಾದ ಜಾಗದಲ್ಲಿ ಮನುಷ್ಯ ಅಂತ ಬರೆದಿದ್ದ. ತಂದೆ ಅಥವಾ ತಾಯಿಯ ವೃತ್ತಿ ಕೇಳಿ ಖಾಲಿ ಬಿಟ್ಟಿದ್ದ ಜಾಗದಲ್ಲಿ ತಾಯಿಯ ವೃತ್ತಿ ಸೂಳೆಗಾರಿಕೆ ಅಂತ ಬರೆದಿದ್ದ. ಆದಾಯವೆಷ್ಟು ಅಂತ ಕೇಳಿದ ಜಾಗದಲ್ಲಿ ಇಟ್ ಡಿಪೆಂಡ್ಸ್ ಅಂತ ಬರೆದು ಸಹಿ ಮಾಡಿದ್ದ. ಅಂಥದ್ದೊಂದು ಅಪ್ಲಿಕೇಶನ್ ಫಾರ್ಮ್ ಅನ್ನ ಇಡೀ ಜೀವಮಾನದಲ್ಲೇ ನೋಡಿರದ ಪ್ರಿನ್ಸಿಪಾಲರು ಬೇರೇನನ್ನೂ ಕೇಳಲು ತೋಚದೆ, ನಿನ್ನ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಎಲ್ಲಿ ಅಂತ ಕೇಳಿದ್ದರು. ನಾನದನ್ನ ಯಾರಿಂದಲೂ ಪಡಿಬೇಕಾಗಿಲ್ಲ. ನನ್ ಕ್ಯಾರೆಕ್ಟರ್ಗೆ ಇನ್ನೊಬ್ರು ಸರ್ಟಿಫಿಕೇಟ್ ಕೊಡ್ಬೇಕಾಗಿಲ್ಲ. ನಾನ್ ಹೀಗೆ ಮಾತಾಡದೆ ಅಂತ ನೀವು ಬೇಜಾರು ಮಾಡ್ಕೊಳ್ಳೋದಾದ್ರೆ ಐ ಆಮ್ ಹೆಲ್ಪ್ಲೆಸ್. ಅವನ ಮಾತು ಅಷ್ಟು ದೃಢವಾಗಿದ್ವು. ಅವನ ಇಂಗ್ಲಿಷ್ ಅದೆಷ್ಟು ಸೊಗಸಾಗಿತ್ತು ಅಂದ್ರೆ ಪ್ರಿನ್ಸಿಪಾಲರು ಖುದ್ದಾಗಿ ಎದ್ದು ಹೋಗಿ ಕಾಲೇಜಿನ ಗುಮಾಸ್ತೆಯ ಬಳಿ ನಿಂತು ಶಿಶಿರಚಂದ್ರನ ಫೀ ಕಟ್ಟಿಸಿದ್ದಲ್ದೆ ಅದನ್ನ ರೀಫಂಡ್ ಮಾಡಲಿಕ್ಕೆ ಬೇಕಾದ ಫಾರ್ಮ್ ಅನ್ನು ಅವರೇ ತುಂಬಿ ಶಿಶಿರಚಂದ್ರನಿಂದ ಸಹಿ ಹಾಕ್ಸಿ ಗುಮಾಸ್ತೆಯ ಕೈಗೆ ಕೊಟ್ಟಿದ್ದರು. ಅವರಿಗೆ ಅವನೊಂದು ಥ್ಯಾಂಕ್ಸ್ ಕೂಡ ಹೇಳಲಿಲ್ಲ, ಹೊರಟು ಹೋಗಿದ್ದ. ಹಾಗೆ ಬಂದು ಬೆಂಗಳೂರಿನ ಪರಮ ಶ್ರೀಮಂತ ಹಾರ್ಡಿ ಜೇಮ್ಸ್ ಕಾಲೇಜಿಗೆ ಸೇರಿಕೊಂಡ ಶಿಶಿರ್ ನೇರವಾಗಿ ನಡೆದು ಹೋಗಿ ಸ್ಥಾಪಿತನಾದದ್ದು ಕಾಲೇಜಿನ ಎದುರಿಗಿದ್ದ ಇರಾನಿ ಚಾಯ್ ಹೋಟೆಲ್ನಲ್ಲಿಯೇ. ಪ್ರಿನ್ಸಿಪಾಲರು ಅವನನ್ನು ತುಂಬಾ ಸಲ ಕ್ಲಾಸಿನಲ್ಲಿ, ಕಾರಿಡಾರ್ಗಳಲ್ಲಿ ಹುಡುಕಲು ಯತ್ನಿಸಿದ್ದರು. ಅಸಲಿಗವನು ಕ್ಲಾಸಿನೊಳಕ್ಕೆ ಕಾಲಿಡುತ್ತಿರಲಿಲ್ಲ. ಒಮ್ಮೆ ಮಾತ್ರ ಪ್ರಿನ್ಸಿಪಾಲರಿಲ್ಲದಿದ್ದ ದಿನ ಗುಮಾಸ್ತೆಯ ಬಳಿಗೆ ಬಂದು ತನಗೆ ಬಂದಿದ್ದ ಸ್ಕಾಲರ್ಶಿಪ್ನ ಮೊತ್ತವನ್ನ ತೆಗೆದುಕೊಂಡು ಹೊರಟು ಹೋಗಿದ್ದ. ಅಪಾತ್ರದಾನ ಮಾಡಿದನೇನೋ ಅಂತ ಪ್ರಿನ್ಸಿಪಾಲರಿಗೆ ಅನಿಸಿದ್ದು ಅವತ್ತೇ. ಆದರೆ ರಿಸಲ್ಟ್ ಬಂದ ದಿನ ರಿಸಲ್ಟ್ ಶೀಟ್ನಲ್ಲಿ ಅವನ ಮಾರ್ಕ್ಸ್ ನೋಡಿ ದಿಗ್ಭ್ರಾಂತರಾಗಿದ್ದರು. ಶಿಶಿರಚಂದ್ರ ತನ್ನ ಕ್ಲಾಸಿಗಲ್ಲ, ಕಾಲೇಜಿಗೆ ಮೊದಲಿಗನಾಗಿ ಪಾಸ್ ಆಗಿದ್ದ. ಬೆಡ್ ಕಟ್ಟಿರ್ಲಿಲ್ವಾ? ದುಡ್ಡು ಸುರಿದ್ರೆ ಮಾರ್ಕ್ಸ್ ಬರ್ತವೆ. ಪಿಯು ಬೋರ್ಡ್ನಲ್ಲಿ ಒಬ್ಬ ಗುಮಾಸ್ನನ್ನ ಖರೀದಿ ಮಾಡೋಕೆ ಬೇಕಾಗಿರೋದು 15,000 ಎಂದು ಇರಾನಿ ಚಾಯ್ ಹೋಟೆಲಿನ ಮೂಲೆಯಲ್ಲಿ ಸಿಗರೇಟಿನ ಹೊಗೆಗೆ ವೃತ್ತ ಕಲ್ಪಿಸುತ್ತಾ ಗೆಳೆಯರೊಂದಿಗೆ ಮಾತನಾಡಿದ್ದ. 15,000ನಾ? 15,000 ಎಲ್ಲಿಂದ ಬರುತ್ತೆ? ಗೊಂದಲಕ್ಕೆ ಬಿದ್ದವನಂತೆ ಕೇಳಿದ್ದ ಗೆಳೆಯ ನಿಖಿಲ್. 20,000 ಬೆಡ್ ಕಟ್ಟು, 15,000 ತಂದ್ಕೊಳ್ಳೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ನಗೆಯಾಡಿದ್ದ ಶಿಶಿರ್. ಆದರೆ ಎಲ್ಲಿಂದಲಾದ್ರೂ 20,000 ತಂದು ನಿಖಿಲ್ ಬೆಟ್ ಕಟ್ಟಿಬಿಟ್ಟಿದ್ರೂ ಶಿಶಿರ್ ಮಾತ್ರ ಆ 15,000 ರೂಪಾಯಿಗಳನ್ನು ಹೊಂಚಿ ತರುವುದು ಹೇಗೆ ಅಂತ ಯಾವ ಕಾರಣಕ್ಕೂ ಹೇಳಿಕೊಡ್ತಿರ್ಲಿಲ್ಲ. ಏಕೆಂದರೆ ಅವನು ಸಂಪಾದಿಸುತ್ತಿದ್ದ ರೀತಿಯೇ ಅಂತಹುದಿತ್ತು. ಅದರ ಬಗ್ಗೆ ಅವನಿಗೆ ಎರಡನೆಯ ಸಲ ಯೋಚಿಸಲು ಮನಸ್ಸಾಗುತ್ತಿರಲಿಲ್ಲ. ಆ ಚೀತ್ಕಾರ, ಹೆಂಗಸರ ಕಣ್ಣಲ್ಲಿನ ಭಯ, ಓಡಿ ಬರುವ ಜನ, ತಕ್ಷಣ ಉದ್ಭವವಾಗಬೇಕಾದ ವೇಗ, ಢವಗುಟ್ಟುವ ಎದೆ ಮತ್ತು ರಾತ್ರಿ ಇಡೀ ಕಾಡುವ ಗಿಲ್ಟ್, ಅದೆಲ್ಲ ನೆನಪಾದ್ರೆ ಬೆಟ್ ಕಟ್ಟುವುದೇ ಬೇಡ ಅನ್ನಿಸಿಬಿಡ್ತಿತ್ತು. ಆದರೆ ಬೆಟ್ ಕಟ್ಟದೆ ಶಿಶಿರ್ ಬದುಕಿರ್ಲಾರ. ಹೀಗಾಗಿ ಪ್ರತಿ ಸಲ ಬೆಟ್ ಕಟ್ಟಿದಾಗಲೂ ಶಿಶಿರ್ ಆ ಕೆಲಸ ಮಾಡಿದ್ದಾನೆ. ಹೆಚ್ಚೇನೂ ಬೇಕಿಲ್ಲ. 2 ಲೀಟರ್ ಪೆಟ್ರೋಲು, ಅದ್ಭುತವಾಗಿ ಓಡುವ ಒಂದು ಯಮಹಾ ಬೈಕು ಮತ್ತು ಮುಖ ಕಾಣದಂತೆ ಇಡೀ ಶಿರವನ್ನು ಆಕ್ರಮಿಸಿಕೊಳ್ಳುವುದೊಂದು ಹೆಲ್ಮೆಟ್. ಹೆಂಗಸರು ಗಲಾಟೆ ಮಾಡುತ್ತಾರೆ, ಸೆಣಸುತ್ತಾರೆ, ಚೀತ್ಕರಿಸುತ್ತಾರೆ. ಶಿಶಿರ್ನ ಕರಿನಾಗರದಂತಹ ಬಲಗೈ ಒಂದು ಕ್ಷಣದಲ್ಲಿ ಅವರ ಕೊರಳಿನಲ್ಲಿನ ಚಿನ್ನದ ಸರ, ಮಾಂಗಲ್ಯದ ಸಮೇತ ಎಳೆದುಕೊಂಡು ಬೈಕಿನ ಆಕ್ಸಿಲರೇಟರ್ ತಿರುವಿಬಿಡುತ್ತೆ. ಅವನು ಈ ತನಕ ಸಿಕ್ಕಿಬಿದ್ದಿಲ್ಲ. ಏಕೆಂದರೆ ಶಿಶಿರ್ ಬೆಟ್ ಕಟ್ಟಿದಾಗ ಮಾತ್ರ, ಹಣ ಬೇಕಾದಾಗ ಮಾತ್ರ ಚೈನ್ ಸ್ನಾಚ್ ಮಾಡುತ್ತಾನೆ, ಜಗತ್ತಿನ ಮತ್ತೊಬ್ಬ ವ್ಯಕ್ತಿಗೆ ಗೊತ್ತಾಗದಂತೆ. ಕೆಲಸ ಮುಗಿದ ಮರುಕ್ಷಣ ಇನ್ಫೆಂಟ್ ಜೀಸಸ್ ಚರ್ಚ್ನೊಳಕ್ಕೆ ಒಬ್ಬನೇ ನಡೆದು ಹೋಗಿ
ಯಾರೊಂದಿಗೂ ಮಾತನಾಡದೆ, ದೇವರನ್ನು ಏನೊಂದೂ ಪ್ರಾರ್ಥಿಸದೆ ಸುಮ್ಮನೆ ಮೂಲೆಯೊಂದರಲ್ಲಿ ಕುಳಿತಿದ್ದು ಎದ್ದು ಬರುತ್ತಾನೆ. ಮರುದಿನ ಬೆಟ್ ಗೆದ್ದಿರುತ್ತಾನೆ. ಹಾರ್ಡೆ ಜೇಮ್ಸ್ ಕಾಲೇಜಿನ ಮೋಟಾರ್ ಸೈಕಲ್ ಸ್ಟ್ಯಾಂಡ್ನಲ್ಲಿ ಪೊಲೀಸರಿಬ್ಬರು ವರಚ್ಚಾಗಿ ಕುಳಿತು ಬಂದು ಹೋಗುವ ಹುಡುಗರ ಬೈಕ್ಗಳನ್ನೆಲ್ಲ ಗಮನಿಸಿ ನಂಬರ್ ಬರೆದುಕೊಳ್ತಿದ್ರೆ, ಶಿಶಿರ್ ಮಾತ್ರ ಸಿಟಿ ಬಸ್ಸಿನ ಕಟ್ಟ ಕಡೆಯ ಮೆಟ್ಟಿಲ ಮೇಲೆ ಕಂಬಿಗೆ ಜೋತು ಬಿದ್ದು ನಿಂತುಕೊಂಡೇ ಕಾಲೇಜು ಹತ್ತಿರದ ಬಸ್ ಸ್ಟಾಪಿಗೆ ಬಂದಿಳಿಯುತ್ತಾನೆ. ಅವನ ಬಳಿ ಮೊಬೈಲ್ ಇದೆಯೆಂದಾಗ್ಲಿ, ಮುಖ ಗೊತ್ತಾಗದಂತೆ ಶಿರವಿಡಿ ಮುಚ್ಚುವಂತಹ ಹೆಲ್ಮೆಟ್ ಇದೆಯೆಂದಾಗ್ಲಿ ಯಾರಿಗೂ ಗೊತ್ತಿಲ್ಲ, ಒಬ್ಬ ಶ್ರಾವಣಿಯ ಹೊರತಾಗಿ. ಅವನ ಬಳಿ ಬೈಕ್ ಇದೆ ಮತ್ತು ಅವನು ಅವತ್ತೊಂದು ಸಾಯಂಕಾಲ ಚೈನ್ ಸ್ನ್ಯಾಚ್ ಮಾಡಿದ್ದ ಎಂಬುದನ್ನು ಬಿಟ್ಟು ಅವಳಿಗೂ ಕೂಡ ಶಿಶಿರ್ನ ಬಗ್ಗೆ ಖಚಿತವಾಗಿ ಏನೂ ಗೊತ್ತಿರಲಿಲ್ಲ. ಜೊತೆಗೆ ಬಂದಿದ್ದ ವಳ್ಳಿ ಕೊನೆಯ ಬಾರಿಗೆಂಬಂತೆ ತಿರುಗಿ ನೋಡಿ ಕೈಬೀಸಿ ತನ್ನ ಮನೆಯ ಕಾಂಪೌಂಡಿನೊಳಕ್ಕೆ ಕಾಲಿಟ್ಟು ಕಣ್ಮರೆಯಾಗ್ತಿದ್ದಂತೆ ವಾಚ್ ನೋಡಿಕೊಂಡಳು ಶ್ರಾವಣಿ. 7 ಗಂಟೆಗೆ 5 ನಿಮಿಷವಿತ್ತು. ಆಕಾಶದಲ್ಲಿ ದೊಡ್ಡ ಮೋಡವೊಂದು ಪುಟ್ಟ ಪುಟ್ಟ ಮೋಡಗಳನ್ನೆಲ್ಲ ನುಂಗಿ ದೊಡ್ಡ ಮಳೆಗೆ ಅಣಿಯಾಗುತ್ತಿತ್ತು. ಯಾವ ಹೊತ್ತಿಗಾದರೂ ಸುರಿಯಬಹುದು ಧೋ ಮಳೆ. ಅಮ್ಮನಿಗೊಂದು ಫೋನ್ ಮಾಡಿ ಕಾರು ಕಳಿಸುವಂತೆ ಕೇಳಲ. ತಂದಿರುವ ಕೈನೆಟಿಕ್ ಅನ್ನು ವಳ್ಳಿಯ ಮನೆಯಲ್ಲಿ ನಿಲ್ಲಿಸಬಹುದು. ನಾಳೆ ಕಾಲೇಜು ಮುಗಿಸಿಕೊಂಡು ವಾಪಸ್ಸು ಬರುವಾಗ ಒಯ್ದರಾಯಿತು. ಏನಿಲ್ಲವೆಂದ್ರು ವಳ್ಳಿಯ ಬನಶಂಕರಿ ಮನೆಯಿಂದ ಸದಾಶಿವನಗರ ತಲುಪುವುದಕ್ಕೆ 25 ನಿಮಿಷದ ಹಾದಿ. ಎಷ್ಟೇ ವೇಗವಾಗಿ ಕೈನಿಯ ಆಕ್ಸಲರೇಟರ್ ತಿರುವಿದರೂ ಅರ್ಧ ದಾರಿಯಲ್ಲಿ ಮಳೆಗೆ ಸಿಕ್ಕರೆ ಇಲ್ಲದ ಫಚೀತಿ. ಅಮ್ಮನಿಗೆ ಫೋನ್ ಮಾಡಿ ಕಾರು ಕಳಿಸುವಂತೆ ಹೇಳೋದೇ ಸರಿ ಅನ್ನಿಸ್ತು. ಆದರೆ ಮರುಕ್ಷಣವೇ ಮಳೆಗೆ ಸಿಕ್ಕಿ ತುಂಬಾ ದಿನಗಳಾದವು ಎಂಬುದು ನೆನಪಾಗಿ ಕೈನಿಯ ಸ್ಟಾರ್ಟ್ ಬಟನ್ ಅದುಮಿದವಳೆ ಗಾಡಿ ಗುರ್ರೆನ್ನಿಸಿದಳು. ಆಗ ಬಿತ್ತು ಅವಳ ಹಣೆಯ ಮೇಲೊಂದು ಮಳೆಯ ದೊಡ್ಡ ಹನಿ. ಲಾಲ್ಬಾಗ್ ಹತ್ತಿರಕ್ಕೆ ಬರುವ ಹೊತ್ತಿಗಾಗ್ಲೇ ಪೂರ್ತಿ ಕತ್ತಲು. ಜೆಸಿ ರೋಡ್ ದಾಟಿದವಳ ಪಲ್ಲು ಮತ್ತು ಚೂಡಿಯ ಟಾಪ್ ತೊಯ್ದು ಮಳೆಯ ಹೊಡೆತಕ್ಕೆ ಕಣ್ಣು ಕಿರಿದಾಗತೊಡಗಿದ್ದವು. ಪಲ್ಲವಿ ಸರ್ಕಲಿಗೆ ಕಣ್ಣು ತಗುಲಿಸಿ ಕಬ್ಬನ್ ಪಾರ್ಕಿನೊಳಗೆ ನುಗ್ಗಿದವಳು ಲೈಬ್ರರಿಯ ಕೆಂಪು ಕಟ್ಟಡದ ಬಳಿಗೆ ಬರುವ ಹೊತ್ತಿಗೆ ದೊಡ್ಡ ಮಳೆಗೆ ಸಿಕ್ಕಿಬಿಟ್ಟಿದ್ದಳು. ಹೊರಟು ತಪ್ಪು ಮಾಡಿದ್ನಾ ಹಾಗಂತ ಕೇಳಿಕೊಂಡಳಾದ್ರೂ ಅದಕ್ಕೆ ಉತ್ತರ ಹುಡುಕುವ ವ್ಯವಧಾನವಿರಲಿಲ್ಲ. ಬೀಳುತ್ತಿದ್ದ ಬಿರುಮಳೆಗೆ ದೀಪಗಳೆಲ್ಲ ಹೋಗಿ ಕಬ್ಬನ್ ಪಾರ್ಕಿನಲ್ಲಿ ಮಹಾ ತಿಮಿರ. ಸೀಳಿಕೊಂಡರೂ ಕಣ್ಣು ಕಾಣುತ್ತಿಲ್ಲ. ಕೈನೆಟಿಕ್ಕಿನ ಹೆಡ್ಲೈಟ್ ಚಿಮ್ಮುತ್ತಿರುವ ಬೆಳಕು ಬಿರುಮಳೆಯಲ್ಲಿ ಲೀನವಾಗಿ ಹೋಗುತ್ತಿದೆ. ತನ್ನ ಕೈನಿಯದೊಂದು ಬೆಳಕು ಬಿಟ್ರೆ ಕಬ್ಬನ್ ಪಾರ್ಕಿಡೀ ನಿರ್ಮಾನುಷ. ಮಳೆಯ ರಾತ್ರಿಗಳಲ್ಲಿ ಕಬ್ಬನ್ ಪಾರ್ಕು ಇಷ್ಟು ಭಯಾನಕವಾಗಿರುತ್ತದಾ ಅಂದುಕೊಂಡಳು. ಸೆಂಟ್ರಲ್ ಲೈಬ್ರರಿಯ ಕೆಂಪು ಕಟ್ಟಡದ ವರಾಂಡದಲ್ಲಿ 10 ನಿಮಿಷ ನಿಂತಿದ್ದು ಮಳೆ ಕೊಂಚ ಕಡಿಮೆಯಾದ ಮೇಲೆ ಹೊರಡುವುದೇ ಸರಿ ಎಂಬ ನಿರ್ಧಾರಕ್ಕೆ ಬರುವಷ್ಟರಲ್ಲಿ ಅವಳ ಕೈನಿ ಕೆಂಪು ಕಟ್ಟಡದ ಪೋರ್ಟಿಕೋದಲ್ಲಿತ್ತು. ಹೊರಗೊಂದು ಕಾರು ನಿಂತಿದೆ ಅಂದಮೇಲೆ ಲೈಬ್ರರಿಯಲ್ಲಿ ಯಾರೋ ಇದ್ದಿರಬೇಕು. ಕಾರಿನೆದುರು 2 ಸೈಕಲ್ಲು, 1 ಬೈಕು. ಕೈನಿಯನ್ನು ನಿಲ್ಲಿಸಿ ಎಂಜಿನ್ ಆಫ್ ಮಾಡುತ್ತಿದ್ದಂತೆಯೇ ಹೆಡ್ಲೈಟು ಕಣ್ಮುಚ್ಚಿ ದೊಡ್ಡ ಕತ್ತಲು ಆವರಿಸಿಕೊಂಡಂತಾಯಿತು. 2 ನಿಮಿಷದೊಳಗಾಗಿ ಕಣ್ಣು ಕತ್ತಲಿಗೆ ಹೊಂದಿಕೊಳ್ಳುತ್ತಿದ್ದಂತೆಯೇ ಅವಳು ದಡಬಡಿಸದೆ ನಡೆದು ಹೋಗಿ ಲೈಬ್ರರಿಯ ಕಾರಿಡಾರ್ನಲ್ಲಿ ನಿಂತಳು. ಕಬ್ಬನ್ ಪಾರ್ಕಿನ ಗಾಢಾಂಧಕಾರದೊಳಕ್ಕೆ ದೊಡ್ಡ ಮಳೆ ಸುರಿಯುತ್ತಲೇ ಇತ್ತು. ಅವತ್ತು ತಾರೀಕು ಜುಲೈ 3, 1998. ನಾಳೆ ಅಮ್ಮನ್ ಬರ್ತಡೇ. ಹಾಗಂತ ನೆನಪಾಗುತ್ತಿದ್ದಂತೆಯೇ ಅದೊಂದು ವಿಲಕ್ಷಣ ಭಾವ ಅವಳನ್ನು ಆವರಿಸಿಕೊಂಡು ಬಿಟ್ಟಿತ್ತು. ಸಾಯಂಕಾಲನೇ ನೆನಪಾಗಿದ್ರೆ ವಳ್ಳಿ ಜೊತೆ ಹೋಗಿ ಗಾಂಧಿ ಬಜಾರಿಂದ ಏನಾದ್ರೂ ಗಿಫ್ಟ್ ತರ್ಬೋದಾಗಿತ್ತು. ಅಪ್ಪ ತಂದಿರ್ತಾನ? ಅಸ್ಲು ಅಪ್ಪನಿಗ್ ನಾಳೆ ಅಮ್ಮನ್ ಬರ್ತಡೇ ಅಂತ ನೆನಪಿರುತ್ತಾ? ಕಡೆ ಪಕ್ಷ ಅಮ್ಮನಿಗಾದ್ರೂ ನೆನಪಿರುತ್ತಾ? ಬೆಳಗ್ಗೆ ಅವಳಿಗಿಂತ ಬೇಗ ಎದ್ದು ಸದಾಶಿವನಗರ ತುದಿಯಲ್ಲಿರೋ ಪುಟ್ಟ ಗುಡಿಯಲ್ಲಿ ಅಮ್ಮನಿಗೊಂದು ಅರ್ಚನೆ ಮಾಡಿಸ್ಕೊಂಡ್ ಬಂದು ಕುಂಕುಮ ಪ್ರಸಾದ ಕೊಡ್ಬೇಕು. ಅಮ್ಮ ತಿಂಡಿ ಮಾಡೋದ್ರೊಳಗೆ ಮಲ್ಲೇಶ್ವರಂಗೆ ಬಂದು ಒಂದು ಪುಟ್ಟ ಗಿಫ್ಟು
2 ಮೊಳ ಮಲ್ಲಿಗೆ ಹೂವು ಮತ್ತೆ ಅಮ್ಮನಿಗೆ ಇಷ್ಟವಾಗಿರೋದು ಯಾವ್ದಾದ್ರೂ ಒಂದು ಪುಸ್ತಕ ತಂದು ತೀರಾ ಕಾಲೇಜಿಗೆ ಹೊರಡೋ ಮುನ್ನ ಅದೆಲ್ಲವನ್ನ ಅಮ್ಮನ ಕೈಗಿಟ್ಟು ಅವಳಿಗೊಂದು ಸರ್ಪ್ರೈಸ್ ಕೊಡ್ಬೇಕು. ಎಷ್ಟನೇ ಬರ್ತಡೇ ಇದು ಅಮ್ಮಂದು? 47ನೇದಾ? ಒಳಗಡೆ ನಿಂತ್ಕೊಳ್ಳಮ್ಮ, ಮಳೆ ಹುಯ್ತಾಯ್ತೆ. ಲೈಬ್ರರಿಯ ವರಾಂಡಾದಿಂದ ಈಚೆಗೆ ಬಂದ ಮಧ್ಯವಯಸ್ಕನೊಬ್ಬ ತಣ್ಣಗಿನ ದನಿಯಲ್ಲಿ ಹೇಳಿದ್ದ. ಬೆಳಕಿನ ಕುರುಹೂ ಕೂಡ ಇಲ್ಲದೆ ಕಾರ್ಗತ್ತಲಲ್ಲಿ ಮುಳುಗಿದಂತಿದ್ದ ಲೈಬ್ರರಿಯ ಕಟ್ಟಡದೊಳಕ್ಕೆ ಹೋಗುವುದಕ್ಕಿಂತ ಕಾರಿಡಾರ್ನಲ್ಲಿ ನಿಂತು ಮಳೆ ನೋಡುವುದೇ ಚಂದವೆನಿಸಿತು ಶ್ರಾವಣಿಗೆ. ಅವನು ತೊಟ್ಟ ದಿರಿಸು, ಆಡುತ್ತಿದ್ದ ಮಾತು, ತಲೆಯ ಮೇಲಿನ ಟೋಪಿ ಎಲ್ಲಾ ನೋಡಿದರೆ ಲೈಬ್ರರಿಯ ಪ್ಯೂನ್ನಂತೆ ಕಂಡಿದ್ದ. ಅವನು 2 ಸಲ ಹಾಗೆ ಒತ್ತಾಯಿಸಿದಾಗ ಸ್ಪಷ್ಟ ದನಿಯಲ್ಲಿ, ನಾನಿಲ್ಲೇ ನಿಂತಿರ್ತೀನಿ, ಇಲ್ಲೇ ಚೆನ್ನಾಗಿದೆ ಎಂಬ ದೃಢವಾದ ಉತ್ತರ ನೀಡಿ ಮಳೆಯ ಕಡೆಗೆ ಮುಖ ತಿರುಗಿಸಿದಳು ಶ್ರಾವಣಿ. ಹಾಗೆ ಲೈಬ್ರರಿಯ ಪ್ಯೂನ್ ಅವಳನ್ನು 2-3 ನಿಮಿಷಗಳ ಮಟ್ಟಿಗೆ ಎಂಗೇಜ್ ಮಾಡುವಷ್ಟರಲ್ಲೇ ಒಂದು ಅಸ್ಪಷ್ಟ ಆಕೃತಿ ಅವಳ ಕೈನೆಟಿಕ್ ಬಳಿಗೆ ನಡೆದು ಹೋಯಿತು. ಕ್ಷಣಾರ್ಧದಲ್ಲಿ ಕೈನಿಯ ಸೀಟಿನಡಿಯಲ್ಲಿದ್ದ ಬೀಗ ತೆರೆದು ಅದರ ಬಾಕ್ಸ್ನೊಳಕ್ಕೆ ಅದೇನೋ ವಸ್ತುವನ್ನು ಅತ್ಯಂತ ಜಾಗರೂಕತೆಯಿಂದ ಇರಿಸಿ ಕಬ್ಬನ್ ಪಾರ್ಕಿನ ಮಹಾ ತಿಮಿರದೊಳಕ್ಕೆ ಲೀನವಾಯಿತು. ಶ್ರಾವಣಿಗೆ ಶಾಕ್ ಆಗಬೇಕಿತ್ತು, ಆಗಲಿಲ್ಲ. ವಳ್ಳಿಯ ಮನೆಯಿಂದ ಹೊರಟವಳು ಕೈನಿಯ ಸೀಟಿನಡಿಯಲ್ಲಿರುವ ಬಾಕ್ಸ್ನಲ್ಲಿ ರೈನ್ಕೋಟ್ ಏನಾದರೂ ಇಟ್ಟು ಮರೆತಿದ್ದೇನಾ ಎಂಬ ಅನುಮಾನ ಬಂದು ಅದನ್ನು ತೆರೆದು ನೋಡಿದ್ದಳು. ಆಗ ಅದರಲ್ಲಿ ಈ ಪ್ಲಾಸ್ಟಿಕ್ ಚೀಲ ಇರಲಿಲ್ಲ. ಅದರಲ್ಲಿ ಪುಟ್ಟದೊಂದು ಕಡುಗೆಂಪನೆಯ ಬಾಕ್ಸ್ ಇರಲಿಲ್ಲ. ಬಾಕ್ಸ್ನಲ್ಲಿ ಫಳಫಳಿಸುವ ಹರಳಿನ ಚಿನ್ನದ ಉಂಗುರ ಇರಲಿಲ್ಲ, ಹೆಂಗಸರು ಧರಿಸುವಂತಹದ್ದು. ಎಲ್ಲಕ್ಕಿಂತ ಮುಖ್ಯವಾಗಿ ಆ ಪತ್ರವಿರಲಿಲ್ಲ. ಶ್ರಾವಣಿ, ನಾಳೆ ನಿನ್ನ ತಾಯಿಯ ಬರ್ತ್ಡೇ. ಅಮ್ಮನಿಗಾಗಿ ಗಿಫ್ಟ್ ಖರೀದಿಸ್ತೀಯೇನೋ ಅಂತ ನೋಡ್ದೆ. ಆ ಸುಳಿವು ಕಾಣಿಸ್ಲಿಲ್ಲ. ನಿನ್ನ ಪರವಾಗಿ ತಂದಿಟ್ಟಿದ್ದೀನಿ. ಬೆಳಗ್ಗೆ ಎದ್ದು ಅಮ್ಮನಿಗೆ ಕೊಡು. ಬರ್ತ್ಡೇ ದಿವಸ ಎಂಥ ತಾಯಿಯೂ ಕೆಲವು ಕ್ಷಣಗಳ ಮಟ್ಟಿಗೆ ಮಗಳಾಗಿ ಬಯಸ್ತಾಳೆ. ಬಿ ಹರ್ ಮದರ್ ಫಾರ್ ಅ ವೈಲ್. ಅಂಥದೊಂದು ಸಂತೋಷ ಆಕೆ ಕಣ್ಣುಗಳಲ್ಲಿ ಮಿನುಗಿ ಎಷ್ಟು ವರ್ಷಗಳಾಗಿದೆಯೋ. ನನ್ನ ಹೆಸರು ಶಿಶಿರಚಂದ್ರ. ಕೋಣೆಗೆ ಬಂದು ಬಟ್ಟೆ ಬದಲಿಸಿಕೊಂಡು ತೊಯ್ದು ತೊಪ್ಪೆಯಾಗಿದ್ದ ತಲೆಗೂದಲನ್ನ ಡ್ರೈಯರ್ನಿಂದ ಒಣಗಿಸಿಕೊಂಡು ತುಂಬಾ ವ್ಯವಧಾನದಿಂದ ತನ್ನ ಮಂಚದ ಮೇಲೆ ಕುಳಿತು ಆ ಪತ್ರ ಓದಿಕೊಂಡಿದ್ದಳು ಶ್ರಾವಣಿ. ಈ ವಿಷಯವನ್ನು ತಕ್ಷಣ ವಳ್ಳಿಗೆ ಹೇಳಬೇಕು ಅನ್ನಿಸಿತು. ಒಂದೇ ಸಾಯಂಕಾಲದಲ್ಲಿ 3 ಅಚ್ಚರಿಗಳನ್ನು ನೀಡಿದ್ದ ಶಿಶಿರ್. ಮೊದಲನೆಯದು, ನಾಳೆ ಅಮ್ಮನ ಬರ್ತ್ಡೇ ಎಂಬುದು ಅವನಿಗೆ ಹೇಗೆ ಗೊತ್ತಾಯಿತು? ಎರಡನೆಯದು, ಲೈಬ್ರರಿಯ ಕಾರಿಡಾರ್ನಲ್ಲಿ ಸ್ಕೂಟರಿಗೆ ಅನತಿ ದೂರದಲ್ಲೇ ನಿಂತಿದ್ದ ತನಗೆ ಚಿಕ್ಕದೊಂದು ಸುಳಿವು ನೀಡದಂತೆ ಈ ಪ್ಲಾಸ್ಟಿಕ್ ಚೀಲವನ್ನು ಸ್ಕೂಟರಿನ ಸೀಟಿನಡಿಯ ಬಾಕ್ಸ್ಗೆ ಅವನು ಸೇರಿಸಿದ್ದು ಹೇಗೆ? ಮೂರನೆಯದು ನಿಜಕ್ಕೂ ಶ್ರಾವಣಿಯನ್ನು ದಿಗಿಲಿಗೆ, ಚಡಪಡಿಕೆಗೆ, ಅದೊಂದು ತೆರನಾದ ಅಭದ್ರತೆಗೆ ಈಡು ಮಾಡಿತ್ತು. ಅಮ್ಮನ ಕಣ್ಣುಗಳಲ್ಲಿ ಸಂತೋಷವೊಂದು ಮಿನುಗಿ ಅವೆಷ್ಟು ವರ್ಷಗಳಾದವೋ ಎಂಬ ವಾಕ್ಯ. ಅಮ್ಮ ಸಂತೋಷವಾಗಿಲ್ಲವೆಂಬ ಸಂಗತಿ ಅವನಿಗೆ ಗೊತ್ತಾದದ್ದು ಹೇಗೆ? ಇನ್ನೂ ಏನೇನು ಗೊತ್ತಿದೆಯೋ? ಸಣ್ಣಗೆ ಬೆನ್ನ ಮೂಳೆಯಾಳದಿಂದ ಎದ್ದ ನಡುಕ ಭರಿಸಲಾಗದೆ ಒಮ್ಮೆ ಬೆಚ್ಚಿಬಿದ್ದವಳಂತೆ ಮೈಕೊಡವಿದಳು. ಮೂರನೆಯದರ ವಿವರಗಳನ್ನು ತಾನು ವಳ್ಳಿಯ ಮುಂದು ಹೇಳಿಕೊಳ್ಳಲಾರೆ ಅನ್ನಿಸಿತು. ಶಿಶಿರಚಂದ್ರನದೊಂದು ಅಸ್ಪಷ್ಟ ಚಿತ್ರ ಕಣ್ಣೆದುರಿಗೆ ಕದಲಿ ಮರೆಯಾದಂತಾಯಿತು. ತಲೆಗೂದಲನ್ನು ದಿಂಬಿಗೆ ಹರವಿ ಅಂಗಾತ ಮಲಗಿಕೊಂಡಳು ಶ್ರಾವಣಿ. ಕೆಲಸದ ಹೆಂಗಸು ಕೋಣೆಗೆ ತಂದಿಟ್ಟ ಊಟವನ್ನು ಒಬ್ಬಳೇ ಮಾಡಿ ಮುಗಿಸಿ ಕೊಂಚ ಹೊತ್ತು ಟಿವಿ ನೋಡುತ್ತಾ ಕುಳಿತಿದ್ದವಳು ಜೂಗರಿಕೆ ಬಂದಂತಾಗಿ ಕೋಣೆಯ ದೀಪಗಳನ್ನೆಲ್ಲ ಆರಿಸಿ ಮಲಗಲು ಅನುವಾದಳು. ಹೊರಗೆ ದೊಡ್ಡ ಮಳೆಯ 2ನೇ ಆವೃತ್ತಿ ಆರಂಭವಾಗಿತ್ತು. ಸಂಜೆ ಬೀಳಲು ಶುರುವಾದ ಮಳೆ ಬೆಳಗಿನ ತನಕ ನಿಲ್ಲಲಿಕ್ಕಿಲ್ಲ ಅನ್ನಿಸಿತು. ತೆರೆದಿಟ್ಟ ಕಿಟಕಿಯೊಳಗಿನಿಂದ ಮಳೆಯ ಇರುಚಲು ಬಡಿದೀತೆನ್ನಿಸಿ ಕಿಟಕಿಯ ಬಳಿಗೆ ಹೋದವಳಿಗೆ ಆಲ್ಮೋಸ್ಟ್ ನಿಗ್ರಹಿಸಿಕೊಳ್ಳಲಾಗದಂತಹ ಉದ್ಗಾರದಂತಹ ಕೇಕಿಯೊಂದು ಗಂಟಲಿಗೆ ಬಂದು ಬಿಟ್ಟಿತ್ತು. ಅಲ್ಲಿ ಶಿಶಿರ್ ನಿಂತಿದ್ದ. ಶ್ರಾವಣಿಯ ಬಂಗಲೆಯಿಂದ ಅನತಿ ದೂರದ ಬಯಲಿನಲ್ಲಿ ಧೋ ಸುರಿಯುವ ಪ್ರಚಂಡ ಮಳೆಯಲ್ಲಿ
ಆವರಿಸಿಕೊಂಡ ಕತ್ತಲಲ್ಲಿ ನೆಲದೊಳಗಿನಿಂದ ಉದ್ಭವವಾದವನಂತೆ ದೃಢವಾಗಿ ಕಾಲೂರಿಕೊಂಡು ನಿಂತುಬಿಟ್ಟಿದ್ದ. ಬೀಸುತ್ತಿದ್ದ ಹೋರುಗಾಳಿಗೆ ಅವನ ತೊಯ್ದ ಅಂಗಿ ಪಟಪಟಿಸುತ್ತಿತ್ತು. ತಲೆಗೂದಲು ತೊಯ್ದು ತೊಪ್ಪೆಯಾಗಿ ಮಲಗಿದ್ದವು. ಅವನು ಏಕಾಗ್ರತೆಯೆಲ್ಲ ಹೆಪ್ಪಾಗಿ ನೋಟವಾಗಿ ಬಿಟ್ಟಿದೆಯೇನೋ ಎಂಬಂತೆ ಶ್ರಾವಣಿಯ ಕೋಣೆಯ ಆ ಕಿಟಕಿಯ ಕಡೆಗೇ ನೋಡುತ್ತಿದ್ದ. ಒಂದು ಮಿಂಚು ಕ್ಷಣಾರ್ಧದ ಮಟ್ಟಿಗೆ ಅವನ ಮೈಗೆಲ್ಲ ಬೆಳಕು ಚೆಲ್ಲಿ ಮಾಯವಾಗಿತ್ತು. ಅವನು ಶ್ರಾವಣಿಯೆಡೆಗೆ ಕೈ ಬೀಸಿದ. ರಪ್ಪನೆ ಕಿಟಕಿಯ ಕದವೆಳೆದುಕೊಂಡು ಅದರ ಗಾಜು ಕೂಡ ಮುಚ್ಚಿ ಹೋಗುವಂತೆ ಭಾರವಾದ ಕರ್ಟನ್ ಎಳೆದುಕೊಂಡು ಬಿಟ್ಟಳು ಶ್ರಾವಣಿ. ಕೆಳಗೆ ಪೋರ್ಟಿಕೋದಲ್ಲಿ ಅಪ್ಪನ ಕಾರು ಬಂದು ನಿಂತ ಸದ್ದು ಕೇಳಿಸಿತು. ಆತ ಈ ಹೊತ್ತಿನಲ್ಲಿ ಮಾತನಾಡಿಸಬಲ್ಲ ಸ್ಥಿತಿಯಲ್ಲಿರುವುದಿಲ್ಲ ಎಂದು ಗೊತ್ತಿದ್ದುದರಿಂದ ಶ್ರಾವಣಿ ಸುಮ್ಮನಾದಳು. ಅವಳಿಗೆ ಆ ರಾತ್ರಿ ತುಂಬಾ ಹೊತ್ತು ನಿದ್ದೆ ಬರಲಿಲ್ಲ. ಹೊರಗೆ ಮಳೆ ಸುರಿಯುತ್ತಲೇ ಇತ್ತು. ರಾತ್ರಿಯ 3ನೆಯ ಜಾವದಲ್ಲಿ ಎದ್ದು ಹೋಗಿ ಕಿಟಕಿಗೆ ಹಾಕಿದ್ದ ಭಾರವಾದ ಕರ್ಟನ್ ಒಮ್ಮೆ ಸರಿಸಿ ನೋಡಿದಳು. ಶಿಶಿರ್ ಅಲ್ಲಿರಲಿಲ್ಲ. ಆದರೆ ಮಾರನೆಯ ಬೆಳಗ್ಗೆ ಅವನು ಮಲ್ಲೇಶ್ವರದ ರಸ್ತೆಯ ತಿರುವಿನಲ್ಲಿ ಎದುರಾಗಿದ್ದ. ತುಟಿಯಲ್ಲಿ ಸ್ನೇಹ ಸೂಸುವ ಸಣ್ಣ ನಗೆ. ಕೈನಿಯ ಮೇಲೆ ವೇಗವಾಗಿ ಬಂದವಳೆಡೆಗೆ ನಿರೀಕ್ಷೆಯ ಕಣ್ಣುಗಳಿಂದ ನೋಡಿದ. ಕೈನಿಯ ಅಬ್ಬರ ಇಳಿಮುಖವಾಯಿತು. ತಗ್ಗುತ್ತ ಬಂದ ವೇಗ ಶಿಶಿರನ ಬಳಿಗೆ ಬರುವ ಹೊತ್ತಿಗೆ ನಿಶ್ಚಲವಾಗಿ ಹೋಯಿತು. ಅವಳು ಕೈನಿಯಿಂದ ಕೆಳಕಿಳಿಯಲೂ ಇಲ್ಲ. ಒಂದು ಪ್ಲಾಸ್ಟಿಕ್ ಚೀಲ ಮುಂದಿನ ಕ್ಯಾರಿಯರ್ನಿಂದ ಈಚೆಗೆ ತೆಗೆದವಳೆ ಶಿಶಿರನ ಕೈಗಿಟ್ಟು ಥ್ಯಾಂಕ್ಸ್ ಎಂಬ ಒಂದೇ ಒಂದು ಪದದೊಂದಿಗೆ ಇಲ್ಲಿಗೆ ಎಲ್ಲವೂ ಮುಗಿದು ಹೋಯಿತು ಎಂಬಂತೆ ಕೈನಿಯ ಆಕ್ಸಲರೇಟರ್ ತಿರುವಿಕೊಂಡು ಹೊರಟೇ ಹೋದಳು. ಶಿಶಿರ್, ಬರ್ತಡೇ ದಿವಸ ಎಂಥ ತಾಯಿಯೂ ಕೆಲವು ಕ್ಷಣಗಳ ಮಟ್ಟಿಗೆ ಮಗಳಾಗ ಬಯಸುತ್ತಾಳೆ ಎಂಬ ವಾಕ್ಯವನ್ನ ಬಿಟ್ಟರೆ ನಥಿಂಗ್ ಎಕ್ಸೈಟಿಂಗ್. ಈ ವಾಕ್ಯವನ್ನ ಕೂಡ ಎಲ್ಲಿಂದ ಕದ್ದಿದ್ಯೋ. ಐ ಹೇಟ್ ಅಪ್ರಾಮಾಣಿಕತೆ. ಚೈನ್ ಸ್ನ್ಯಾಚರ್ಗಳು ಕೊಟ್ಟ ಗಿಫ್ಟ್ನಿಂದ ನನ್ನ ಅಮ್ಮನ ಬರ್ತ್ಡೇ ಸೆಲೆಬ್ರೇಟ್ ಮಾಡಬೇಕಾಗಿಲ್ಲ. ಶ್ರಾವಣಿ. ಪತ್ರವನ್ನು ಓದಿ ಮುಗಿಸುತ್ತಿದ್ದಂತೆಯೇ ಶಿಶಿರ ಚಂದ್ರನ ಕಣ್ಣಲ್ಲಿ ನೀರು ಕದಲಿದವು. ಮೂರು ವರ್ಷದಲ್ಲಿ ಗೆಲ್ಲಬೇಕಾದ ಮೆಗಾ ಬೆಟ್ ಇವತ್ತೇ ಸೋತ್ನಾ? ನೋ, ಹಾಗಾಕೂಡ್ದು ಎಂಬ ನಿರ್ಧಾರದೊಂದಿಗೆ ಅವನು ಅವಡುಗಚ್ಚಿ ಮೇಲೆದ್ದ. ಅವತ್ತು ತಾರೀಕು ಜೂನ್ 4, 1998. ಅವತ್ತು ಮೊಟ್ಟ ಮೊದಲ ಬಾರಿಗೆ ಕ್ಲಾಸಿನೊಳಕ್ಕೆ ಕಾಲಿಟ್ಟಿದ್ದ ಶಿಶಿರ್. ಇಂಗ್ಲಿಷ್ ಕ್ಲಾಸು ನಡೆಯುತ್ತಿತ್ತು. ಪಾಠ ಮಾಡುತ್ತಿದ್ದ ಮೇಡಂ ಒಂದು ಕ್ಷಣ ಮಾತು ನಿಲ್ಲಿಸಿ ತಲೆ ಎತ್ತಿ ನೋಡಿದರು. ಬಾಗಿಲಲ್ಲಿ ತಿಳಿ ನೀಲಿ ಜೀನ್ಸ್, ಮೊಲದ ಬಿಳುಪಿನ ಶರ್ಟ್, ಕಡುಗಪ್ಪನೆಯ ಗುಂಗುರು ತಲೆಗೂದಲು ಮತ್ತು ಅದೇಕೋ ದುಗುಡಗೊಂಡ ಕಣ್ಣು. ಅಲ್ಲಿ ಶಿಶಿರ್ ನಿಂತಿದ್ದ. ಮೇ ಐ ಕಮ್ ಇನ್ ಮೇಡಂ ಎಂಬ ಪ್ರಶ್ನೆ ಕೇಳಿ ಮುಗಿದಿತ್ತಾದರೂ ಅದರ ಭಾವವಿನ್ನೂ ಕಣ್ಣಲ್ಲೇ ಉಳಿದಿತ್ತು. ಒಳಕ್ಕೆ ಬರಬಹುದೆಂಬಂತೆ ತಲೆ ಅಲುಗಿಸಿದ ಮೇಡಂ ಪಾಠ ಮುಂದುವರೆಸಿದರು. ಆದರೆ ಸುಮಾರು 70 ಜನ ವಿದ್ಯಾರ್ಥಿನಿಯರಿದ್ದ ಆ ಕ್ಲಾಸು ಶಿಶಿರ್ನ ಆಗಮನದೊಂದಿಗೆ ಸಣ್ಣಗೆ ಕಲ್ಲೋಲಗೊಂಡಿತ್ತು. ಹುಡುಗಿಯರ ಕಣ್ಣು ಅವನತ್ತ ತಿರುಗಿದ್ದವು. ಹುಡುಗರ ಮಧ್ಯೆ ಪಿಸುಮಾತಿನ ಮರ್ಮರ. ಹುಡುಗಿರನ್ನ ಇಂಪ್ರೆಸ್ ಮಾಡ ಬಯಸೋ ಹುಡುಗರು ಹೀಗೆ ತಡವಾಗಿ ಕ್ಲಾಸಿಗೆ ಬರ್ತಾರೆ. ಕಾಲಲ್ಲಿ ಚರ್ರಂತ ಸದ್ದು ಮಾಡೋ ಚರ್ಮದ ಚಪ್ಪಲಿ ಇರುತ್ತೆ. ತಲೆಬಾಗಲ್ನಿಂದ ಕೊನೆ ಬೆಂಚಿನ ತನಕ ಶಬ್ದ ಮಾಡ್ತಾ ನಡ್ಕೊಂಡು ಹೋಗ್ತಾರೆ. ಹುಡುಗಿಯರ ಗಮನ ಸೆಳೆಯೋ ಮೂರ್ಖ ಪ್ರಯತ್ನ. ತನ್ನಲ್ಲಿ ತಾನೇ ಮಾತಾಡಿಕೊಂಡಳು ಶ್ರಾವಣಿ. ಆದರೆ ಶಿಶಿರ್ನ ಕಾಲಲ್ಲಿದ್ದುದು ಹಂಸ ಬಿಳುಪಿನ ಮೃದುವಾದ ಲೇಸು ಕಟ್ಟಿದ ಬೂಟು. ಅವನು ಸದ್ದಿಲ್ಲದೆ ಬಂದು ಮುಂದಿನ ಬೆಂಚಿನ ತುದಿಯಲ್ಲಿ ದಾಖಲಾದ. ಅವನು ಬರುತ್ತಿದ್ದಂತೆಯೇ ಕ್ಲಾಸ್ ರೂಮಿನೊಳಗೆ ಸಿಗರೇಟಿನ ತೆಳ್ಳನೆಯ ಘಮವೊಂದು ಹರಡಿಕೊಂಡಿತೆಂಬುದು ಶ್ರಾವಣಿಯಂತಹ ಸೆನ್ಸಿಟಿವ್ ಹುಡುಗಿಯರ ಗಮನಕ್ಕೆ ಬಂತೆಂಬುದನ್ನು ಬಿಟ್ಟರೆ ಶಿಶಿರ್
ಚಿಕ್ಕದೊಂದು ಕದಲಿಕೆಯೂ ಇಲ್ಲದೆ ಇಡೀ 1 ತಾಸು ಮುಂದಿನ ಬೆಂಚಿನ ತುದಿಯಲ್ಲಿ ಕುಳಿತಿದ್ದ. ಅವನ ಕಣ್ಣುಗಳಲ್ಲಿ ಚಾಂಚಲ್ಯವಿರಲಿಲ್ಲ. ಕೇಳುತ್ತಿರುವ ಪಾಠವೆಲ್ಲ ಮಿದುಳು ಪದರಗಳಲ್ಲಿ ದಾಖಲಾಗುತ್ತಿದೆ ಎಂಬಂತಹ ಏಕಾಗ್ರತೆ. ಆಗೊಮ್ಮೆ ಈಗೊಮ್ಮೆ ತನ್ನ ನೋಟ್ಬುಕ್ಕಿನಲ್ಲಿ ಸಣ್ಣಗೆ ಟಿಪ್ಪಣಿ ಮಾಡಿಕೊಳ್ಳುತ್ತಿದ್ದ. ಅವನ ಕಣ್ಣುಗಳಲ್ಲಿ ಪಾಠ ಕೇಳಬೇಕೆಂಬ ಹಠವಿತ್ತೋ ಕುತೂಹಲವಿತ್ತೋ ಗೊತ್ತಿಲ್ಲ. ಆದರೆ ಈ ಹುಡುಗನ ಕಣ್ಣುಗಳ ವಿಶಾಲತೆಯಲ್ಲಿ ಒಂದು ವಿವರಿಸಲಾಗದಂತಹ ಹೊಳಪಿದೆ. ಚೈನ್ ಸ್ನ್ಯಾಚರ್ಗಳ ಕಣ್ಣು ಹೆದರಿಕೆಯಾಗುವಷ್ಟು ಚುರುಕಾಗಿರುತ್ತವೆ ಅಂದುಕೊಂಡಿದ್ದೆ. ಅವು ಇಷ್ಟೊಂದು ಪ್ರಶಾಂತವಾಗಿರುತ್ತವಾ ಎಂದು ತನ್ನಲ್ಲೇ ಆಶ್ಚರ್ಯಪಟ್ಟಿದ್ದಳು ಶ್ರಾವಣಿ. ಅವನು ಅಪ್ಪೀತಪ್ಪಿ ಕೂಡ ಅವಳೆಡೆಗೆ ತಿರುಗಿ ನೋಡಲಿಲ್ಲ. ಕ್ಲಾಸು ಮುಗಿದ ಮರುಕ್ಷಣ ಎದ್ದು ಹೊರಕ್ಕೆ ಹೋಗಿ ಕಾಲೇಜಿನ ಕಾಂಪೌಂಡಿನ ಮೂಲೆಯಲ್ಲಿ ಒಬ್ಬಂಟಿಯಾಗಿ ನಿಂತು ಪಾಠ ಕೇಳಿದಷ್ಟೇ ಏಕಾಗ್ರತೆಯಿಂದ ಸಿಗರೇಟು ಸುಟ್ಟ. ಹಿಂತಿರುಗುವ ಹೊತ್ತಿಗೆ ಎಕನಾಮಿಕ್ಸ್ ಕ್ಲಾಸು ಮೊದಲುಗೊಂಡಿತ್ತು. ಈ ಹುಡ್ಗನ್ ಹೆಸರು ಶಿಶಿರ್ ಅಂತ ಗೊತ್ತು, ಸಖತ್ ಇಂಟೆಲಿಜೆಂಟ್ ಅಂತಾನೂ ಗೊತ್ತು. ಆದ್ರೆ ಇವನ್ ಯಾರು, ಎಲ್ಲಿಂದ ಬರ್ತಾನೆ, ಯಾರ್ ಮನೆಯವನು ಅನ್ನೋ ವಿವರಗಳೇ ಯಾರಿಗೂ ಗೊತ್ತಿಲ್ಲ ನೋಡೆ ಶ್ರಾವಣಿ. ಕ್ಲಾಸು ಮುಗಿದು ಕಾರಿಡಾರಿನಲ್ಲಿ ಕಾಲೆಳೆಯುತ್ತಿದ್ದಾಗ ಅನತಿ ದೂರದಲ್ಲಿ ತನ್ನ ಪಾಡಿಗೆ ತಾನು ಹೋಗುತ್ತಿದ್ದ ಶಿಶಿರ್ನೆಡೆಗೆ ಕಣ್ಣು ನುಗ್ಗಿಸಿ ಮಾತನಾಡುತ್ತಿದ್ದಳು ವಳ್ಳಿ. ಶಿಶಿರ್ ಒಬ್ಬ ಸರಗಳ್ಳ, ಕಳೆದೆರಡು ದಿನಗಳಿಂದ ತನ್ನ ಬೆನ್ನು ಬಿದ್ದಿರುವ ಅವಿವೇಕಿ, ಟ್ರಿಕ್ಕು ಮಾಡಿದರೆ ಹುಡುಗಿಯರನ್ನು ಪಳಗಿಸಿಕೊಂಡು ಬಿಡಬಹುದೆಂದು ಭಾವಿಸಿರುವ ದಡ್ಡ. ಉಳಿದ ವಿವರಗಳು ತನಗೂ ಗೊತ್ತಿಲ್ಲ ಅಂತ ವಳ್ಳಿಗೆ ಹೇಳಿಬಿಡೋಣವೆಂದುಕೊಂಡಳಾದರೂ ನಿಮ್ಮ ತಾಯಿಯ ಮುಖದಲ್ಲಿ ಅಂಥದ್ದೊಂದು ನಗೆ ಅರಳಿ ಅವೆಷ್ಟು ದಿನಗಳಾದವೋ ಅಂತ ಶಿಶಿರ್ ಬರೆದಿದ್ದ ಒಂದು ಸಾಲು ಶ್ರಾವಣಿಯ ಬಾಯಿ ಕಟ್ಟಿಹಾಕಿತ್ತು. ಕಾಲೇಜಿನಿಂದ ಈಚೆಗೆ ಬಂದ ಮೇಲೂ ವಳ್ಳಿ ಅವನ ಬಗ್ಗೆಯೇ ಮಾತನಾಡುತ್ತಿದ್ದಳು. ಕಾಲೇಜ್ಗೆ ಇವತ್ತೇ ಬಂದಿರೋದಂತೆ. ಇಡೀ 2 ವರ್ಷ ಇರಾನಿ ಚಾಯ್ ಹೋಟೆಲ್ನಲ್ಲೇ ಕೂತು ಕಳೆದಿದ್ನಂತೆ. ಮಾರ್ಕ್ ನೋಡಿದ್ರೆ 4 ವರ್ಷಕ್ಕೆ ಸಾಕಾಗುವಷ್ಟು ತಗೊಂಡಿದಾನಂತೆ. ಇತರೆ ಹುಡುಗರು ಅವನನ್ನು ಕಂಡರೆ ಅದೇಕೋ ಹೆದರ್ತಾರಂತೆ. ಅದು ಹೆದರಿಕೆಯ, ಗೌರವವ, ಮೆಚ್ಚುಗೆಯ ಅವರಿಗಿನ್ನೂ ನಿರ್ಧರಿಸಲಾಗಿಲ್ಲವಂತೆ. ನನ್ ಕಸಿನ್ ಇದಾನಲ್ಲ ಫಸ್ಟ್ BScಯಲ್ಲಿ, ಅವನು ಹಾಗಂತ ಹೇಳ್ತಿದ್ದ. ವಳ್ಳಿ ಮಾತನಾಡುತ್ತಲೇ ಇದ್ದಳು. ಶ್ರಾವಣಿಗೆ ಅದು ಬೇಸರವಾಗಲಿಲ್ಲ. ಶಿಶಿರ್ ಎಂಬ ಒಬ್ಬ ಆಫ್ಟರ್ ಆಲ್ ಸರಗಳ್ಳ ಕಳೆದ 2 ದಿನದಿಂದ ನನ್ನನ್ಯಾಕೆ ಈ ಪರಿ ಆವರಿಸ್ಕೊಂಡಿದ್ದಾನೆ? ಇವತ್ ಕ್ಲಾಸ್ನಲ್ಲಿ ಕುಳಿತು ಕೇಳಿದ ಪಾಠ ಮನಸ್ಸಿಗೆ ನಾಟ್ಲೇ ಇಲ್ಲ. ಅಮ್ಮನಿಗೆ ಗುಡಿಯಿಂದ ಅರ್ಚನೆ ಮಾಡಿಸಿ ತಂದಿದ್ದು ಕುಂಕುಮ ಪ್ರಸಾದ ಕೊಟ್ಟು ಬರ್ತ್ಡೇಗೆ ವಿಶ್ ಮಾಡೋವಾಗ್ಲೂ ಶಿಶಿರ್ ನನ್ನ ನೆನಪಿನಲ್ಲಿ ಕಾಡ್ತಾನೆ ಇದ್ದ. ಕ್ಲಾಸ್ನಲ್ಲಿ ಒಂದೇ ಒಂದು ಸಲಕ್ಕೂ ಅವನು ನನ್ನ ಕಡೆ ತಿರುಗಿ ನೋಡ್ಲೇ ಇಲ್ಲ. ಹಾಗವನು ತಿರುಗಿ ನೋಡ್ಲಿಲ್ವಲ್ಲ ಅಂತ ನನಗ್ಯಾಕೆ ಚಡಪಡಿಕೆ ಆಗ್ತಾ ಇದೆ? ನೋಡ್ತಾನೋ ಇಲ್ವೋ ಅಂತ ಪದೇ ಪದೇ ಅವನ ಕಡೆಗೆ ನಾನ್ ನೋಡಿದ್ಯಾಕೆ? ಜಯನಗರದ ಸರ್ಫಿಂಗ್ ಸೆಂಟರಿನ ಕಂಪ್ಯೂಟರಿನ ಮುಂದೆ ಕುಳಿತು ತನಗೆ ಬಂದ ಮೇಲ್ ಚೆಕ್ ಮಾಡುತ್ತಿದ್ದಾಗಲೂ ಶ್ರಾವಣಿಯ ಮನಸ್ಸು ಶಿಶಿರ್ನ ಕುರಿತಾಗಿಯೇ ಆಲೋಚಿಸುತ್ತಿತ್ತು. ವಳ್ಳಿ ಆಗಲೇ ತನ್ನ ಅಗೋಚರ ಅಮೆರಿಕನ್ ಬಾಯ್ ಫ್ರೆಂಡ್ನಿಂದ ಬಂದಿದ್ದ ಸಂದೇಶವನ್ನು ಕಂಪ್ಯೂಟರಿನ ಸ್ಕ್ರೀನಿಗೆಳೆದುಕೊಂಡು ಕಣ್ಣುಗಳಲ್ಲಿ ಸಂತೋಷ ಧುಮುಕಿಸುತ್ತಾ ಪಕ್ಕದಲ್ಲಿದ್ದ ಶ್ರಾವಣಿಗಷ್ಟೇ ಕೇಳಿಸುವಂತೆ ಹಿತವಾಗಿ ಚೀರುತ್ತಿದ್ದಳು. ಅವಳೇ ಮೇಲು. ಕಾಲೇಜಿನ ಕಾರಿಡಾರ್ನಿಂದ ಜಯನಗರದ ಸರ್ಫಿಂಗ್ ಸೆಂಟರ್ ತನಕ ಶಿಶಿರ್ ಬಗ್ಗೆ ಹರಡ್ತಾ ಬಂದ್ಲು. ಇದಕ್ಕಿದ್ದಂತೆ ಅವನನ್ನ ಮರೆತು ಪಕ್ಕಕ್ಕಿಟ್ಟು ಅಮೆರಿಕಾಯಿಂದ ಬಂದ ಮೇಲ್ನ ಸಂಭ್ರಮದಲ್ಲಿ ಮುಳುಗ್ಬಿಟ್ಟಿದ್ದಾಳೆ. ಯಾಕೆ ಅಂದ್ರೆ ವಳ್ಳಿ ಈಗಾಗ್ಲೇ ಶಿಶಿರ್ನ ಬಗ್ಗೆ ಆಡಬಹುದಾದ ಮಾತುಗಳನ್ನೆಲ್ಲ ಆಡ್ಬಿಟ್ಟಿದ್ದಾಳೆ. ಅವನಿನ್ನೂ ಅವಳ ಮನಸ್ಸಿನಲ್ಲಿ ಕೂರ್ಲಾರ. ಆದ್ರೆ ನಾನ್ ಹಾಗಲ್ಲ. ಒಳಕ್ಕೆ ಕಾಲಿಟ್ಟ ಶಿಶಿರ್ನನ್ನ ನನ್ನ ಸಿಸ್ಟಮ್ನಿಂದ, ನನ್ನ ದಿನಚರಿಯಿಂದ, ಅಟ್ಲೀಸ್ಟ್ ಇವತ್ತಿನ ಈ ಕ್ಷಣದ ಚಡಪಡಿಕೆಯಿಂದ ಹೊರಹಾಕೋದಕ್ಕೆ ನನಗ್ಯಾಕೆ ಸಾಧ್ಯ ಆಗ್ತಾ ಇಲ್ಲ? ಮೊನ್ನೆ ಸಾಯಂಕಾಲದಿಂದ ಇವತ್ತು ಶಿಶಿರ್ ಕ್ಲಾಸ್ ರೂಮ್ಗೆ ಬಂದು ಕೂಡೋ ತನಕ ನಡೆದಿದ್ದನ್ನೆಲ್ಲ ವಳ್ಳಿಗೆ ಹೇಳ್ಬಿಟ್ಟಿದ್ರೆ ಶಿಶಿರ್ ಈ ಹೊತ್ತಿಗೆ ಮರೆಯಾಗಿ ಹೋಗ್ತಾ ಇದ್ನೋ ಏನೋ. ಆದ್ರೆ ವಳ್ಳಿಗ್ ಹೇಳೋದ್ ಹೇಗೆ? ಹೇಳ್ಕೊಳ್ಳೋಕೆ ಅಂತ ನನ್ನ ಸುವಿಶಾಲ ಪ್ರಪಂಚದಲ್ಲಿ ನನಗೆ ಅಂತ ಯಾರಿದ್ದಾರೆ? ಅಪ್ಪ ಮತ್ತೆ ಅಮ್ಮ 2 ಪ್ರತ್ಯೇಕ ದ್ವೀಪಗಳು. ಅವ್ರ ನಡುವೆ ನಾನು ಸೇತುವೆಯಾಗಿ ಕೂಡ ಬೆಳಿಲಿಲ್ಲ. ಶ್ರಾವಣಿಗೆ ನೆನಪು ಕುದುರಿದಾಗಿನಿಂದಲೂ ಅಪ್ಪ ಬೇರೆಯದೇ ಕೋಣೆಯಲ್ಲಿ ಮಲಗುತ್ತಾನೆ. ಅಲ್ಲಿಗೆ ಅಮ್ಮ ಕಾಫಿ ಕೂಡ ಒಯ್ಯೋದಿಲ್ಲ. ಕೆಲಸದವಳು ತಂದಿಟ್ಟ ತಿಂಡಿ ತಿಂದು ಗರಾಜಿನಲ್ಲಿರುವ ಕಾರು ಈಚೆಗೆಳೆದುಕೊಂಡು ಅಪ್ಪ ಹೊರಟು ಹೋದರೆ ಮತ್ತೆ ಆತ ಕಣ್ಣಿಗೆ ಸಿಕ್ಕುವುದು ಮಧ್ಯರಾತ್ರಿಯಲ್ಲೇ. ಆ ಹೊತ್ತಿನಲ್ಲಿ
ಅಪ್ಪನಿಗೆ ತಾನು ಗುರುತು ಸಿಕ್ಕುವುದಿಲ್ಲ. ಗಾಯಗೊಂಡ ಹಿಂಸ್ರ ಪಶುವಿನಂತೆ ಆತ ಏದುಸಿರಿಡುತ್ತಾ ಮೆಟ್ಟಿಲೇರಿ ಹೋಗಿ ತನ್ನ ಕೋಣೆ ತಲುಪುತ್ತಿದ್ದರೆ ಅಮ್ಮ ದೇವರ ಮನೆಯ ನೀಲಾಂಜನಕ್ಕೆ ಹೊಸದೊಂದು ಮಿಳ್ಳೆ ತುಪ್ಪ ಸುರಿಯುತ್ತಿರುತ್ತಾಳೆ. ಗಂಡ ಸುರಕ್ಷಿತವಾಗಿ ಮನೆಗೆ ಬಂದದ್ದಕ್ಕೆ ದೇವರಿಗೊಂದು ಥ್ಯಾಂಕ್ಸ್. ಅವರಿಬ್ಬರ ನಡುವೆ ಬೇರೆ ಏನೂ ಸಂಭವಿಸುವುದಿಲ್ಲ. ಬಹುಶಃ 18 ವರ್ಷಗಳ ಹಿಂದೆ ತಾನು ಹುಟ್ಟಿದ ನಂತರ ಮತ್ತೇನೂ ಸಂಭವಿಸಿಲ್ಲ. ಹೊಸ ಬಂಗಲೆಯ ಗೃಹಪ್ರವೇಶದ ದಿನ ಅಮ್ಮ ಒಬ್ಬಂಟಿಯಾಗಿ ಕುಳಿತು ಸತ್ಯನಾರಾಯಣ ಪೂಜೆ ಮಾಡಿಸುತ್ತಿದ್ದರೆ ಅಪ್ಪ ಟೆರೇಸಿನ ಮೇಲೆ ಗೆಳೆಯರಿಗೆ ಪಾರ್ಟಿ ಕೊಡುತ್ತಿದ್ದ. ಹಾಗಂತ ಅವರಿಬ್ಬರೂ ಜಗಳವಾಡುತ್ತಾರೆಂದಲ್ಲ. ಅವರು ಜಗಳ ಕೂಡ ಆಡುವುದಿಲ್ಲ. ಶ್ರಾವಣಿಗೆ ಜ್ವರ ಬಂದರೆ ಅಮ್ಮ ಫೋನ್ ಮಾಡುತ್ತಾಳೆ. ಅಪ್ಪನ ಸೆಕ್ರೆಟರಿ ಅಲ್ಲಿಂದಲೇ ಫೋನ್ ಮಾಡಿ ಡಾಕ್ಟರ್ನನ್ನು ಕಳಿಸುತ್ತಾಳೆ. ಜ್ವರ ಬಿಟ್ಟು ಶ್ರಾವಣಿ ಮತ್ತೆ ಕಾಲೇಜಿಗೆ ಹೊರಟ ದಿನ ಅವಳ ಕೋಣೆಯಲ್ಲಿ ಅಪ್ಪ ಕಳಿಸಿದ ಬೊಕ್ಕೆ ಟೀಪಾಯಿಯ ಮೇಲೆ ಬಿದ್ದಿರುತ್ತದೆ. ರಿಕವರ್ ಸೂನ್ ಎಂಬ ಅಪ್ಪಣೆಯಂತಹ ಸಂದೇಶದೊಂದಿಗೆ. ಕೆಲವು ಮನೆಗಳು ಹೀಗೆಯೇ ಆಗಿಬಿಟ್ಟಿರುತ್ತವೆ ಎಂಬ ಪ್ರಶ್ನೆಗೆ ಉತ್ತರವಾಗಿ ಅಲ್ಲದಿದ್ರೂ ಅಂಥದ್ದೊಂದು ಪ್ರಶ್ನೆ ಪದೇ ಪದೇ ಉದ್ಭವವಾಗದಂತೆ ನೆರವಾಗಲು ಆ ಮನೆಯೊಳಕ್ಕೆ ಬಂದವನು ಗಿರಿ ಅಂಕಲ್. ಅಪ್ಪನಿಗಿಂತ ಕೊಂಚ ಚಿಕ್ಕವನು, ಅಮ್ಮನಿಗಿಂತ ಸ್ವಲ್ಪ ದೊಡ್ಡವನು. ಗಿರಿ ಅಂಕಲ್ ಆ ಬಂಗಲೆಯೊಳಕ್ಕೆ ನಡೆದು ಬಂದರೇನೆ ಎಂಥದ್ದೋ ಸಂತೋಷ ಅವನ ಬೆನ್ನತ್ತಿ ಬಂದಂತಾಗುತ್ತದೆ. ಅಪ್ಪನಿಗೆ ಕೇಳಿಸೀತೆಂಬ ಭಯವೂ ಇಲ್ಲದೆ ದೊಡ್ಡ ದನಿಯಲ್ಲಿ ನಗಬಲ್ಲ ಧೈರ್ಯ ಅವನೊಬ್ಬನಿಗೇ ಇರೋದು. ಮೊದಲು ಮಿಲಿಟರಿಯಲ್ಲಿದ್ದನಂತೆ, ಅದಕ್ಕೆ ಮೀಸೆ ಸಾಕ್ಷಿ. ಜೀವಕ್ಕಿಂತ ಹೆಚ್ಚಾಗಿ ಸ್ವಾತಂತ್ರ್ಯವನ್ನು ಪ್ರೀತಿಸ್ತಾನಂತೆ, ಅದಕ್ಕೆ ಮದುವೆಯಾಗದಿರುವುದೇ ಸಾಕ್ಷಿ. ಅವನಿಗೆ ಮಕ್ಕಳೆಂದರೆ ತುಂಬಾ ಇಷ್ಟ, ಅದಕ್ಕೆ ಚಿಕ್ಕಂದಿನಿಂದಲೂ ಶ್ರಾವಣಿಯನ್ನು ಎದೆಗವಚಿಕೊಂಡು ತನ್ನ ಮಗಳಿಗಿಂತ ಮುಚ್ಚಟೆಯಿಂದ ಬೆಳೆಸಿದ್ದೇ ಸಾಕ್ಷಿ. ಶ್ರಾವಣಿಗೆ ಸೈಕಲ್ಲು ಕಲಿಸಿದ್ದೇ ಗಿರಿ ಅಂಕಲ್, ಈಜಿನ ಕೊಳಕ್ಕೆ ಪರಿಚಯಿಸಿದ್ದೇ ಆತ. ಚಿಕ್ಕವಳಿದ್ದಾಗ ಹೋಂವರ್ಕು ತಾನೇ ಮಾಡಿಕೊಡುತ್ತಿದ್ದ, ಚಂದಮಾಮ ಪುಸ್ತಕ ತಂದುಕೊಡುತ್ತಿದ್ದ, ಪ್ರತಿ ಬರ್ತ್ಡೇಗೂ ಒಂದು ಚಿನ್ನದ ಚೈನು. ನಿನ್ನ ಮದುವೆಯ ದಿನಕ್ಕೆ ಸರಿಯಾಗಿ ಒಂದು ವಜ್ರದ ಹಾರ ಮತ್ತು ಕೊರಳು ತುಂಬಾ ಕಾಣುವಂತಹ ಕರಿಮಣಿ ತಂದುಕೊಟ್ಬಿಟ್ರೆ ಅಲ್ಲಿಗೆ ನನ್ನ ಜವಾಬ್ದಾರಿ ಮುಗಿಯುತ್ತೆ ಮಗಳೇ. ಹೀಗೆ 1000 ಸಲ ಅಂದಿದ್ದಾನೆ. ಮದುವೆ ಕಾಣದ, ಮಕ್ಕಳಿಲ್ಲದ, ಪ್ರಪಂಚದಲ್ಲಿ ಬೇರೆ ದಿಕ್ಕೇ ಇಲ್ಲದ ಗಿರಿ ಅಂಕಲ್ಗೆ ಶ್ರಾವಣಿ ಎಂದರೆ ಸರ್ವಸ್ವ. ರಸ್ತೆಯಲ್ಲಿ ಹೋಗುವಾಗ ಹುಡುಗರು ಯಾಕೆ ನನ್ನನ್ನ ದಿಟ್ಟಿಸಿ ನೋಡ್ತಾರೆ ಅಂಕಲ್? ಶಾಲೆಯಲ್ಲಿ ಫಿಸಿಕಲ್ ಎಜುಕೇಶನ್ ಮೇಸ್ಟ್ರು ಮಾತನಾಡಿಸುವಾಗ ಮೈ ಕೈ ಮುಟ್ತಾನೆ. ಸಿನಿಮಾ ಹಾಲ್ನಿಂದ ಈಚೆಗೆ ಬರುವಾಗ ಅದ್ಯಾರೋ ಅಪರಿಚಿತ ಗಂಡಸ್ ಯಾಕೆ ನನ್ನ ಎದೆ ಮುಟ್ದ ಎಂಬಂತಹ ಪ್ರಶ್ನೆಗಳನ್ನು ಕೂಡ ಅವಳು ಅಮ್ಮನನ್ನು ಕೇಳುತ್ತಾ ಬೆಳೆಯಲಿಲ್ಲ. ಗಿರಿ ಅಂಕಲ್ ಆ ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ಬೆಳೆಸಿದ್ದ. ಅಷ್ಟು ಚಿಕ್ಕ ವಯಸ್ಸಿನಿಂದಲೇ ಅವಳಲ್ಲೊಂದು ಡಿಫೆನ್ಸ್ ಮೆಕ್ಯಾನಿಸಂ ಸೃಷ್ಟಿಸಿಬಿಟ್ಟಿದ್ದ. ಪ್ರತಿಯೊಂದಕ್ಕೂ ಅಪ್ಪ ದುಡ್ಡು ಕೊಡುತ್ತಾನೆಂಬುದೇನೋ ನಿಜ, ಆದರೆ ಸ್ಕರ್ಟಿನಿಂದ ಹಿಡಿದು ಕೈನಿಯ ತನಕ ಎಲ್ಲವನ್ನೂ ತನ್ನೊಂದಿಗೆ ಬಂದು ತೆಗೆಸಿಕೊಟ್ಟವನು ಗಿರಿ ಅಂಕಲ್. ಗಿರಿ ಅಂಕಲ್, ನೀನ್ ಯಾಕೆ ನಮ್ಮನೆಲ್ಲೇ ಇರಲ್ಲ ಅಂತ ಚಿಕ್ಕವಳಿದ್ದಾಗ ಕೇಳಿದ್ದಳು. ನಾನು ನಿಮ್ಮನೇಲಿ ಇದ್ಬಿಟ್ರೆ ನಮ್ಮನೆಗ್ ಬೋರ್ ಆಗಲ್ವಾ? ಅಲ್ಲಿರೋನೇ ನಾನೊಬ್ನು, ನಾನು ಇಲ್ಲಿದ್ರೆ ಮನೆಗೆ ಎಷ್ಟೊಂದು ಬೇಜಾರಾಗುತ್ತೆ ಅಲ್ವಾ? ಗಟ್ಟಿಯಾಗಿ ನಕ್ಕಿದ್ದ ಗಿರಿ ಅಂಕಲ್. ಅಂಕಲ್, ಅಪ್ಪ ಯಾಕೆ ಮನೇಲೇ ಇರಲ್ಲ? ನಂಗೆ ಬೋರ್ ಆಗುತ್ತೆ ಅಂತ ಅಪ್ಪಂಗ್ ಗೊತ್ತಾಗೋದೇ ಇಲ್ವಾ? ಹೀಗೆ ಕೇಳಿದಾಗ ಮಾತ್ರ ಗಿರಿ ಅಂಕಲ್ ಕೂಡ ಖಿನ್ನನಾಗಿದ್ದ. ಅಪ್ಪನಿಗೆ ಇನ್ನೊಂದು ಮನೆ ಇದೆ ಎಂದು, ಅಲ್ಲಿಗೆ ಪದೇ ಪದೇ ಹೋಗದಿದ್ದರೆ ಆ ಮನೆಗೆ ಬೋರಾಗುತ್ತದೆಂದು ಶ್ರಾವಣಿಗೆ ವಿವರಿಸುವುದಾದರೂ ಹೇಗೆ? ಆ ಪ್ರಶ್ನೆ ಕೇಳಿದ ದಿನ ಅವನು ರಾತ್ರಿ ತುಂಬಾ ಹೊತ್ತಿನ ತನಕ ಬಂಗಲೆಯಲ್ಲಿದ್ದು ತಾನೇ ಶ್ರಾವಣಿಗೆ ಊಟ ಮಾಡಿಸಿ ಅವಳಿಗೆ ಕಥೆ ಹೇಳಿ ಚೆನ್ನಾಗಿ ನಿದ್ರೆ ಬಂದಿದೆಯೆಂದು ಖಚಿತವಾದ ಮೇಲೆಯೇ ಸದ್ದು ಮಾಡದೆ ಮೆಟ್ಟಿಲಿಳಿದು ತನ್ನ ಒಬ್ಬಂಟಿ ಮನೆಯ ಕಡೆಗೆ ನಡೆದು ಹೋಗಿದ್ದ. ಶ್ರಾವಣಿಗೆ ಅವನು ಪದೇ ಪದೇ ಅಮ್ಮನಾಗುತ್ತಿದ್ದುದು ಹಾಗೆ. ಎಸ್ಎಸ್ಎಲ್ಸಿ ರಿಸಲ್ಟ್ ಬಂದ ದಿನ ಅವಳೊಂದಿಗೆ ಶಾಲೆಗೆ ಹೋಗಿದ್ದ. ಪಿಯುಸಿಗೆ ಸೇರಿದ ಮೊದಲ ದಿನ ಕಾಲೇಜಿನ ತನಕ ಡ್ರಾಪ್ ಮಾಡಿದ್ದ.
ಗೆಳತಿಯರೊಂದಿಗೆ ಎಕ್ಸ್ಕರ್ಷನ್ಗೆ ಹೊರಟರೆ ಜಾವಕ್ಕೆ ಎದ್ದು ಬಂದು ಅವಳನ್ನು ಬಸ್ಸಿಗೆ ತಲುಪಿಸಿ ಬರುತ್ತಿದ್ದ. ರಾತ್ರಿ ಎಷ್ಟು ಹೊತ್ತಾದರೂ ಅಲ್ಲೇ ಕಾದು ನಿಂತಿದ್ದು ಶ್ರಾವಣಿಯನ್ನು ಬಸ್ಸಿನಿಂದ ಇಳಿಸಿಕೊಂಡು ಬಂದು ಮನೆ ತಲುಪಿಸಿ ಹೋಗುತ್ತಿದ್ದ. ತಾನು ಅದೊಂದು ದಿನ ಇದ್ದಕ್ಕಿದ್ದಂತೆ ದೊಡ್ಡವಳಾಗಿ ಬಿಟ್ಟೆ ಅಂತ ಗೊತ್ತಾದಾಗ ಶ್ರಾವಣಿ ಮೊದಲು ಫೋನ್ ಮಾಡಿ ಕರೆಸಿಕೊಂಡಿದ್ದೆ ಗಿರಿಯಂಕಲ್ನನ್ನು. ಬಂಗಲೆಯ ಮಹಡಿಯ ಮೇಲಿನ ಕೋಣೆಯಲ್ಲಿ ಸುಮ್ಮನೆ ರಗ್ಗು ಹೊದ್ದು ಮಲಗಿದ್ದ ಶ್ರಾವಣಿಯ ಪಕ್ಕದಲ್ಲಿ ಕುಳಿತು ನೆತ್ತಿ ನೇವರಿಸುತ್ತಾ, ದೊಡ್ಡವಳಾಗೋದಂದ್ರೆ ದೇಹಕ್ಕೆ ತಾಯಿಯಾಗುವ ಅರ್ಹತೆ ಸಿಕ್ಕಿತು ಅಂತ ಅರ್ಥ ಮಗಳೇ. ಆದ್ರೆ ಕಡೆ ಪಕ್ಷ ನಿನ್ನ ಮಗಳು ದೊಡ್ಡವಳಾಗೋ ತನಕ ನಿನ್ನಲ್ಲೊಂದು ಮಗುವಿನಂಥ ಮನಸ್ಸು ಉಳಿಸ್ಕೊಳ್ಬೇಕಮ್ಮ ಅಂತ ತುಂಬಾ ಭಾವುಕವಾಗಿ ಮಾತನಾಡಿದ್ದ. 5 ದಿನ ಮನೆಯಿಂದ ಹೊರಕ್ಕೆ ಕಾಲಿಡಕೂಡದು ಅಂತ ಅಮ್ಮ ಠರಾವು ಮಾಡುತ್ತಿದ್ದರೆ ಗಿರಿಯಂಕಲ್ ಅವಳನ್ನ ಜೀಪಿನಲ್ಲಿ ಕೂಡಿಸಿಕೊಂಡು ಹೋಗಿ ಊರು ಸುತ್ತಿಸಿ ಐಸ್ ಕ್ರೀಮು ತಿನ್ನಿಸಿ ಪುಸ್ತಕದಂಗಡಿಗೆ ಕರೆದೊಯ್ದು ಮೀ ಅಂಡ್ ಮೈ ಡಾಟರ್ ಎಂಬ ಪುಸ್ತಕ ಕೊಡಿಸಿದ್ದ. 5ನೆಯ ದಿನ ಅಮ್ಮ ನೆಂಟರನ್ನೆಲ್ಲ ಕರೆದು ಶ್ರಾವಣಿಗೆ ಆರತಿ ಮಾಡಿದ ಮೇಲೆ ಗಿರಿಯಂಕಲ್ ಶ್ರಾವಣಿಯನ್ನು ಅವಳ ಕೋಣೆಗೆ ಕರೆದೊಯ್ದು ಪುರುಷ ಪ್ರಪಂಚದ ಬಂಧ ಬಾಹುಗಳಿಂದ ಹುಷಾರಾಗಿ ತಪ್ಪಿಸಿಕೊಳ್ಳುವುದು ಹೇಗೆಂದು ತಿಳಿಸಿ ಹೇಳಿದ್ದ. ಅವತ್ತು ರಾತ್ರಿ ಗಿರಿಯಂಕಲ್ ಕೆನ್ನೆಗೊಂದು ಮುತ್ತು ಕೊಟ್ಟು ಮನೆಗೆ ಹೊರಟು ಹೋದ ಮೇಲೆ ಶ್ರಾವಣಿಯಲ್ಲಿ ಉಳಿದದ್ದು 2 ಪ್ರಶ್ನೆ. ಗಿರಿ ಅಂಕಲ್ ಯಾಕೆ ನನಗೆ ಅಮ್ಮ ಆಗ್ಲಿಲ್ಲ? ಕಡೆ ಪಕ್ಷ ಅಪ್ಪ ಆದ್ರೂ ಆಗ್ಬೋದಿತ್ತಲ್ವಾ? ಅವನೊಂದಿಗೆ ಶ್ರಾವಣಿ ಎಲ್ಲವನ್ನೂ ಮಾತನಾಡಬಹುದಿತ್ತು, ಎಂಥದ್ದನ್ನೂ ಹೇಳಿಕೊಳ್ಳಬಹುದಿತ್ತು. ಅವಳ ಯಾವ ಪ್ರಶ್ನೆಗೂ ಗಿರಿಯಂಕಲ್ ನಿರುತ್ತರನಾಗುತ್ತಿರಲಿಲ್ಲ. ಅಮ್ಮನ ಮೌನದ ಬಗ್ಗೆ, ಅಪ್ಪನ ಕಾಠಿಣ್ಯದ ಬಗ್ಗೆ ಮತ್ತು ಆತ ಮದುವೆಯಾಗದೆ ಉಳಿದು ಹೋದುದರ ಬಗ್ಗೆ ಪ್ರಶ್ನಿಸಿದಾಗ ಮಾತ್ರ ಗಿರಿಯಂಕಲ್ ಮಾತು ಬದಲಿಸುತ್ತಿದ್ದ. ಅಮ್ಮನ ಬಗ್ಗೆ ಮಾತು ಪ್ರಾರಂಭವಾದರೆ ಅವನ ಕಣ್ಣು ಯಾವುದೋ ನೆನಪುಗಳಿಗೆ ಮಗುಚಿಕೊಳ್ಳುತ್ತಿದ್ದವು. ಆದರೆ ಗಿರಿಯಂಕಲ್ ಅಪ್ಪಿ ತಪ್ಪಿ ಕೂಡ ಅಪ್ಪನ ಬಗ್ಗೆ ಕೆಟ್ಟ ಮಾತಾಡಿರ್ಲಿಲ್ಲ. ಆಡಿದ್ದಿದ್ದರೆ ಶ್ರಾವಣಿಗದು ಇಷ್ಟವಾಗುತ್ತಿರ್ಲಿಲ್ವೋ ಏನೋ. ನಮ್ಮನೆ ವಿಷಯ ಹೀಗೆ ಶಿಶಿರ್ ಅಂತ ಒಬ್ಬ ಹುಡುಗನಿಗೆ ಗೊತ್ತಾಗ್ತಾ ಇದೆ ಅಂತ ಗಿರಿ ಅಂಕಲ್ಗೆ ಹೇಳಿದ್ರೆ ಹೇಗೆ? ಒಂದು ಕ್ಷಣ ಯೋಚಿಸಿದಳು ಶ್ರಾವಣಿ. ಇಲ್ಲ, ಅದೊಂದು ಸಮಸ್ಯೆಯನ್ನ ನಾನೇ ಹ್ಯಾಂಡಲ್ ಮಾಡ್ಕೊಳ್ಬಲ್ಲೆ. ಇಷ್ಟಕ್ಕೂ ಇದ್ ಸಮಸ್ಯೆನೇ ಅಲ್ವಲ್ಲ? ಅವಳ ಮನಸ್ಸು ಉತ್ತರಿಸಿತು. ಬಂದಿದ್ದ 3 ಮೇಲ್ಗಳಿಗೂ ಉತ್ತರ ನೀಡಿ ಇನ್ನೇನು ಸೈನ್ ಔಟ್ ಮಾಡಿ ಮೇಲೇಳಬೇಕು ಎನ್ನುವಷ್ಟರಲ್ಲಿ ತುಂಬ ದಿನಗಳಿಂದ ತನ್ನ ಪಾಸ್ವರ್ಡ್ ಬದಲಾಯಿಸಿಲ್ಲ ಎಂಬುದು ನೆನಪಾಗಿ ಪಾಸ್ವರ್ಡ್ ಬದಲಿಸಲು ಕುಳಿತಳು. 2 ನಿಮಿಷದ ನಂತರ ಕಂಪ್ಯೂಟರ್ 8 ಅಕ್ಷರಗಳ ಹೊಸ ಪಾಸ್ವರ್ಡ್ ಕೇಳುತ್ತಿತ್ತು. ಶ್ರಾವಣಿ ತನಗೇ ಅರಿವಿಲ್ಲದೆ ಸರಸರನೆ ಆ 8 ಅಕ್ಷರಗಳನ್ನು ಟೈಪ್ ಮಾಡಿದಳು. ಅದನ್ನು ಓದಿಕೊಂಡು ತಾನೇ ಬೆಚ್ಚಿಬಿದ್ದಳು. ಸಾಫ್ಟ್ ಐಸ್. ಹೊಸ ಪಾಸ್ವರ್ಡ್ಗೂ ಬೆಳಗ್ಗೆ ಕ್ಲಾಸ್ ರೂಮಿನಲ್ಲಿ ತಾನು ಗಮನಿಸಿದ ಶಿಶಿರ್ನ ತಣ್ಣನೆಯ ಪ್ರಶಾಂತವಾದ ಕಣ್ಣುಗಳಿಗೂ ಸಂಬಂಧವಿದೆಯಾ ಅಂತ ಕೇಳಿಕೊಂಡವಳಿಗೆ ಈ ವಿಷಯವನ್ನು ಯಾವ ಕಾರಣಕ್ಕೂ ಗಿರಿ ಅಂಕಲ್ಗೆ ಹೇಳಕೂಡದು ಅನ್ನಿಸಿಬಿಟ್ಟಿತು. ವಳ್ಳಿಯನ್ನು ಅವಳ ಮನೆಯ ತಿರುವಿನಲ್ಲಿ ಬಿಟ್ಟು ಅದೇಕೋ ಅಪ್ರಯತ್ನಪೂರ್ವಕವಾಗಿ ಆಕಾಶ ನೋಡಿದಳು. ಮೋಡವಿರಲಿಲ್ಲ. ಸುಮ್ಮನೆ ಹಿಂತಿರುಗಿ ನೋಡಿದಳು. ವಳ್ಳಿ ಮನೆಯ ರಸ್ತೆ ನಿರ್ಜನವಾಗಿತ್ತು. ಕಬ್ಬನ್ ಪಾರ್ಕಿನ ಕೆನ್ನೆ ನುಣುಪು ರಸ್ತೆಯ ಮೇಲೆ ಕೈನಿ ಓಡುತ್ತಿದ್ದರೆ ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳಲಾಗದೆ ಸೆಂಟ್ರಲ್ ಲೈಬ್ರರಿಯ ಕೆಂಪು ಕಟ್ಟಡದತ್ತ ತಿರುಗಿ ನೋಡಿದಳು. ಕಾರಿಡಾರ್ ನಿರ್ಮಾನುಷವಾಗಿತ್ತು. ಮನೆಯಲ್ಲಿ ತೀರಾ ಮಲಗುವಾಗ ತನ್ನ ಕೋಣೆಯ ವಿಶಾಲವಾದ ಕಿಟಕಿಗೆ ಇಳಿಬಿದ್ದಿದ್ದ ಭಾರದ ಕರ್ಟನ್ ಸರಿಸಿ ನೋಡಿದಳು. ಬಂಗಲೆ ಪಕ್ಕದ ಬಯಲಿನಲ್ಲಿ ಬೆಳದಿಂಗಳು ಹರಡಿತ್ತು. ಆದರೆ ಶಿಶಿರ್ ಇರಲಿಲ್ಲ. ತಾನು ಒಯ್ದು ಹಿಂತಿರುಗಿಸಿದ ಬಂಗಾರದ ಉಂಗುರ, ಅದರೊಂದಿಗೆ ಇರಿಸಿದ್ದ ನೇರ ಮಾತುಗಳ ಪುಟ್ಟ ಪತ್ರ ಮತ್ತು ಕಣ್ಣುಗಳಲ್ಲಿ ಅವನೆಡೆಗೆ ತಾನು ತೋರ್ಪಡಿಸಿದ ತಿರಸ್ಕಾರ ಅಷ್ಟೇ ಸಾಕು ಶಿಶಿರ್ನಂತ ಹುಡುಗ ತನ್ನ ಗೊಡವೆ ಬಿಟ್ಟು ದೂರವಾಗುವುದಕ್ಕೆ. ಗಿರಿ ಅಂಕಲ್ ಹೇಳುತ್ತಿದ್ದುದೇ ಅದು. ಬಿ ಅ ಟಫ್ ಗರ್ಲ್. ನಾಳೆ ಗಿರಿ ಅಂಕಲ್ ಬಂದಾಗ ಹೀಗೆಲ್ಲ ಆಯಿತು. ಅವನೆಷ್ಟೇ ಬುದ್ಧಿವಂತಿಕೆಯಿಂದ ಸಮೀಪಿಸಿದರೂ
ತನ್ನ ವ್ಯಕ್ತಿತ್ವದ ಮುಂಬಾಗಿಲ ಚಿಲಕ ಮುಟ್ಟುವುದಕ್ಕೂ ಅವನಿಗೆ ಸಾಧ್ಯವಿಲ್ಲ. ತಾನು ನಿಜಕ್ಕೂ ಟಫ್ ಗರ್ಲ್ ಅಂತ ಹೇಳಬೇಕು ಅಂದುಕೊಂಡಳು. ಬೆಳಗಿನಿಂದ ಆವರಿಸಿಕೊಂಡ ಕಿರಿಕಿರಿಯ ಭಾವ ಇದ್ದಕ್ಕಿದ್ದಂತೆ ನೀಗಿ ಹೋದಂತಾಯಿತು. ಬಂಗಲೆ ಪಕ್ಕ ಬಯಲಿನಲ್ಲಿ ಶಿಶಿರ್ ನಿಂತಿಲ್ಲವೆಂಬುದೇ ದೊಡ್ಡ ರಿಲೀಫು. ಹಾಗಂದುಕೊಂಡು ಮಲಗಿದ ಶ್ರಾವಣಿಗೆ ದೊಡ್ಡ ನಿದ್ರೆ. ಆದರೆ ಅವಳ ನೆಮ್ಮದಿ ಆ ರಾತ್ರಿಯ ಮಟ್ಟಿಗೆ ಸೀಮಿತವಾದುದು ಅಂತ ಗೊತ್ತಾಗಲಿಕ್ಕೆ ಅವಳು ಮೇಲೆದ್ದು ಕಿಟಕಿಯ ಕರ್ಟನ್ ಸರಿಸಿದ್ದೇ ಕಾರಣವಾಯಿತು. ಥ್ಯಾಂಕ್ಸ್ ಶ್ರಾವಣಿ, ರಾತ್ರಿ ಪರದೆ ಸರಿಸಿ ನನ್ನನ್ನು ಹುಡುಕಿದುದಕ್ಕೆ ಮತ್ತು ಬೆಳಗಿನ ತನಕ ನನ್ನನ್ನ ನೆನಪು ಮಾಡಿಕೊಳ್ಳದೆ ನಿದ್ದೆ ಹೋದುದಕ್ಕೆ. ಸಾಫ್ಟ್ ಐಸ್ ಎಂದು ಬರೆದಿದ್ದ ಪುಟ್ಟ ಚೀಟಿಯೊಂದು ಅವಳ ಕಿಟಕಿಯ ಮುಂದೆ ಪುಟ್ಟ ಸಜ್ಜಾದ ಮೇಲೆ ಅಂಗಾತ ಮಲಗಿತ್ತು. ತಿಳಿ ನೀಲಿ ಬಣ್ಣದ ಚೀಟಿಯ ಮೇಲೆ ಅದೆಲ್ಲಿಂದಲೋ ಆಯ್ದು ತಂದ ಹವಳದಷ್ಟು ಕೆಂಪಗಿನ ಪುಟ್ಟ ಕಲ್ಲು ಗಾಳಿಗೆ ಹಾರದಂತೆ. ರಾತ್ರಿ ಇಡೀ ಶಿಶಿರ್ ಬಂಗಲೆ ಪಕ್ಕದ ಬಯಲಲ್ಲೇ ನಿಂತಿದ್ನ. ಶ್ರಾವಣಿಯ ಹಣೆಯ ಮೇಲೆ ಬೆವರ ಸಾಲೊಂದು ಮೂಡಿತು.